ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 6, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಚುರುಕುತನ, ಧೈರ್ಯ ಹಾಗೂ ಸ್ಪಷ್ಟ ಮಾತಿನಿಂದ ದಿನವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ನಿಮ್ಮ ಉತ್ಸಾಹ ಹಾಗೂ ತ್ವರಿತ ನಿರ್ಧಾರ ಶಕ್ತಿಯು ಸುತ್ತಮುತ್ತಲಿನವರಿಗೆ ಪ್ರೇರಣೆಯಾಗಬಹುದು. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಸ್ವಲ್ಪ ಗಂಭೀರ ಚಿಂತನೆಗಳು ಬಂದು ಹೋಗಬಹುದು, ಆದರೆ ಅವು ನಿಮ್ಮ ಕಾರ್ಯತಂತ್ರವನ್ನು ಇನ್ನಷ್ಟು ದೃಢಪಡಿಸಬಹುದು. ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸುವ, ಮುಂದಿನ ವಾರದ ಯೋಜನೆಗಳಿಗೆ ರೂಪುರೇಷೆ ಹಾಕುವ ಹಾಗೂ ಪ್ರಮುಖ ಸಂಪರ್ಕಗಳನ್ನು ಸ್ಥಾಪಿಸುವ ದಿನವಿದು. ಏಕಾಏಕಿ ನಿರ್ಣಯ ತೆಗೆದುಕೊಳ್ಳುವುದಕ್ಕಿಂತ ತಾಳ್ಮೆಯಿಂದ ವಿಚಾರಿಸಿ ಕ್ರಮ ಕೈಗೊಳ್ಳುವುದು ಒಳಿತು. ಹೊಸ ಅವಕಾಶಗಳು ದೆಸೆಗೆ ಬರುವ ಸಾಧ್ಯತೆಗಳಿವೆ. ಅದು ಉದ್ಯೋಗ, ವ್ಯವಹಾರ ಅಥವಾ ವೈಯಕ್ತಿಕ ಸಂಬಂಧದ ಹಂತದಲ್ಲಿರಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಫಲಶ್ರುತಿಗಳು ಉಜ್ವಲವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ಚುರುಕಾದ ಚಟುವಟಿಕೆ ನಡೆಯಲಿದೆ. ನಿಮ್ಮ ನಿರ್ಣಯ ಸಾಮರ್ಥ್ಯ ಮತ್ತು ಸಮಯೋಚಿತ ಕ್ರಮದಿಂದ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತೀರಿ. ಕೆಲವು ಕೆಲಸಗಳು ತುರ್ತು ಸ್ವರೂಪ ಪಡೆದುಕೊಳ್ಳಬಹುದು, ಅದನ್ನು ಸಮರ್ಪಕ ಯೋಜನೆಗಳಿಂದ ನಿರ್ವಹಿಸಬೇಕಾಗುತ್ತದೆ. ಹೊಸ ಹುದ್ದೆ ಅಥವಾ ಹೊಣೆಗಾರಿಕೆಯ ಆಫರ್ ಬರುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಸಂದರ್ಶನ ಅಥವಾ ನೆಟ್ವರ್ಕಿಂಗ್ ಮೂಲಕ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ಆದರೆ ನಿಮ್ಮ ಮಾತು ಮತ್ತು ವರ್ತನೆಯಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ಮಾರುಕಟ್ಟೆ ಪರಿಶೀಲನೆ ಹಾಗೂ ಹೊಸ ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸಲು ಸೂಕ್ತ ದಿನ. ಸ್ಪರ್ಧಾತ್ಮಕ ಪರಿಸರದಲ್ಲೂ ನೀವು ನಿಮ್ಮ ಬ್ರ್ಯಾಂಡ್ ನಿಷ್ಠೆಯನ್ನು ಕಾಯ್ದುಕೊಂಡು ಮುಂದೆ ಸಾಗುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಜಾಣ್ಮೆ ಮತ್ತು ಲೆಕ್ಕಾಚಾರ ಅಗತ್ಯ. ನಿರೀಕ್ಷಿತ ಆದಾಯ ಬರಬಹುದಾದರೂ ಕೆಲವು ಅಪ್ರತೀಕ್ಷಿತ ವೆಚ್ಚಗಳು ಉದಯಿಸುವ ಸಾಧ್ಯತೆ ಇದೆ. ಮುಖ್ಯವಾಗಿ ಮನೆ ಸುಧಾರಣೆ, ವಾಹನ ದುರಸ್ತಿ ಅಥವಾ ಪ್ರವಾಸಕ್ಕೆ ಸಂಬಂಧಿಸಿದಂತೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಚಿನ್ನ, ಆಸ್ತಿ ಅಥವಾ ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಆಸಕ್ತಿ ಮೂಡಬಹುದು, ಆದರೆ ಇಂದು ತ್ವರಿತ ನಿರ್ಣಯ ಕೈಗೊಳ್ಳಬೇಡಿ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ವ್ಯಾಪಾರಿಗಳಿಗೆ ಇಂದು ಒಳನಾಡು ಮಾರುಕಟ್ಟೆಗಳಲ್ಲಿ ಲಾಭದ ಸೂಚನೆ ಇದೆ. ಹಣಕಾಸು ವ್ಯವಹಾರಗಳಲ್ಲಿ ಹಿರಿಯರ ಅಥವಾ ತಜ್ಞರ ಸಲಹೆಯನ್ನು ಅನುಸರಿಸುವುದು ಲಾಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಶಕ್ತಿ ಮಟ್ಟ ಸಾಮಾನ್ಯಕ್ಕಿಂತ ಹೆಚ್ಚಾಗಿರಬಹುದು, ಆದರೆ ಅದನ್ನು ಸಮತೋಲನದಿಂದ ಬಳಸಬೇಕು. ತಲೆನೋವು, ಕಣ್ಣು ಒತ್ತಡ ಅಥವಾ ರಕ್ತದ ಒತ್ತಡ ಸಮಸ್ಯೆಗಳಿದ್ದರೆ ವಿಶ್ರಾಂತಿ ಹಾಗೂ ಆಹಾರ ನಿಯಮ ಪಾಲನೆ ಅಗತ್ಯ. ಅತಿಯಾದ ಉತ್ಸಾಹದಿಂದ ಅಪಘಾತದ ಸಂಭವವಿದೆ. ವಿಶೇಷವಾಗಿ ವಾಹನ ಚಾಲನೆ, ಕ್ರೀಡೆ ಅಥವಾ ಯಾಂತ್ರಿಕ ಕೆಲಸಗಳಲ್ಲಿ ಜಾಗೃತಿ ವಹಿಸಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗಬೇಡಿ. ನೀರು ಹಾಗೂ ಹಣ್ಣುಗಳ ಸೇವನೆ ಹೆಚ್ಚಿಸಿ. ಧ್ಯಾನ, ಪ್ರಾಣಾಯಾಮ ಮತ್ತು ಬೆಳಗಿನ ವ್ಯಾಯಾಮದಿಂದ ನಿಮ್ಮ ದೈಹಿಕ ಮಾನಸಿಕ ಸಮತೋಲನ ಉತ್ತಮವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇವತ್ತು ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ಇರಬಹುದಾದರೂ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಅಹಂಕಾರ ಅಥವಾ ಅತಿಯಾದ ನೇರ ಮಾತುಗಳಿಂದ ತಪ್ಪು ಮನಸ್ಸುಗಳಾಗಬಾರದು. ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ಭವಿಷ್ಯದ ಯೋಜನೆ ಹಾಗೂ ಪರಸ್ಪರ ಬೆಂಬಲ ಹೆಚ್ಚುವ ದಿನವಾಗಿದೆ. ಅವಿವಾಹಿತರಿಗಾಗಿ ಸ್ನೇಹ ವಲಯದಲ್ಲಿ ಹೊಸ ಪರಿಚಯಗಳು ಪ್ರೇಮ ಸಂಬಂಧದ ಹಂತಕ್ಕೆ ಬೆಳೆಯಬಹುದಾದ ಸೂಚನೆ ಇದೆ. ಹಿರಿಯರ ಮಾತು ಕೇಳುವುದು ಮತ್ತು ಮಕ್ಕಳೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿವಾರದ ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ದಾನ, ಜಪ ಹಾಗೂ ಸೇವಾ ಕಾರ್ಯಗಳಲ್ಲಿ ತೊಡಗುವುದು ಅತ್ಯುತ್ತಮ. ಜಪಿಸಬೇಕಾದ ಮಂತ್ರ: ಓಂ ಶಂ ಶನೈಶ್ಚರಾಯ ನಮಃ 27 ಅಥವಾ 54 ಬಾರಿ ಜಪಿಸಿ. ತಾಮ್ರದ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿದೇವರಿಗೆ ಅರ್ಪಿಸಿ.
ಕಪ್ಪು ಬಟ್ಟೆ ಅಥವಾ ಕಪ್ಪು ಎಳ್ಳು ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಚುರುಕುತನ, ಧೈರ್ಯ ಮತ್ತು ಸಾಧನೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಸಕಾರಾತ್ಮಕ ಕಾರ್ಯಗಳಲ್ಲಿ ಬಳಸಿರಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇಂದು ಕೆಂಪು ಬಣ್ಣದ ಉಡುಗೆ ಅಥವಾ ವಸ್ತು ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಮುಖ್ಯ ಕಾರ್ಯ, ವ್ಯವಹಾರ, ನಿರ್ಧಾರ ಅಥವಾ ಶುಭಾರಂಭ ಕೈಗೊಳ್ಳುವುದರಿಂದ ಯಶಸ್ಸು ಹೆಚ್ಚುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆ, ತಾಳ್ಮೆ ಮತ್ತು ಜೀವನದ ಸೌಂದರ್ಯವನ್ನು ಆನಂದಿಸುವ ಮನಸ್ಥಿತಿಯಲ್ಲಿರುತ್ತಾರೆ. ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ಗಂಭೀರತೆ, ನಿರ್ಧಾರಗಳಲ್ಲಿ ಜವಾಬ್ದಾರಿತ್ವ ಹಾಗೂ ಕೆಲಸಗಳಲ್ಲಿ ಶಿಸ್ತಿನ ಸ್ವರೂಪ ಕಾಣಬಹುದು. ನಿಮ್ಮ ಶ್ರದ್ಧೆ, ನಿರಂತರ ಪರಿಶ್ರಮ ಮತ್ತು ಸಮರ್ಪಣೆ ಇಂದಿನ ಯಶಸ್ಸಿನ ಮೂಲವಾಗಲಿದೆ. ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸಲು, ಬಾಕಿ ಹಣ ವಸೂಲು ಮಾಡಲು ಹಾಗೂ ಭವಿಷ್ಯದ ಯೋಜನೆಗಳಿಗೆ ರೂಪುರೇಷೆ ಹಾಕಲು ಇದು ಸೂಕ್ತ ದಿನ. ಮನೆಯಲ್ಲಿ ಮತ್ತು ಉದ್ಯೋಗದಲ್ಲಿ ಸಮತೋಲನ ಕಾಪಾಡಲು ಸ್ವಲ್ಪ ಶ್ರಮ ಬೇಕಾಗಬಹುದು, ಆದರೆ ಅದರಿಂದ ಸಂತೃಪ್ತಿ ದೊರೆಯುತ್ತದೆ. ಹೊಸ ಪರಿಚಯಗಳು ಅಥವಾ ದೀರ್ಘಾವಧಿ ಸಹಕಾರದ ಅವಕಾಶಗಳು ಇಂದು ಎದುರಾಗಬಹುದು. ಭಾವನಾತ್ಮಕ ನಿರ್ಧಾರಗಳಿಗಿಂತ ಲೆಕ್ಕಾಚಾರದ ದೃಷ್ಟಿಯಿಂದ ನಡೆಯುವುದು ಲಾಭಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ನಿಮ್ಮ ದೃಢನಿಷ್ಠೆ ಮತ್ತು ಕಾರ್ಯನೈಪುಣ್ಯ ಉನ್ನತ ಮಟ್ಟದಲ್ಲಿ ಪ್ರದರ್ಶಿಸಲಾಗುತ್ತದೆ. ಅಧಿಕಾರಿಗಳು ನಿಮ್ಮ ತಾಳ್ಮೆ ಮತ್ತು ಹೊಣೆಗಾರಿಕೆಯನ್ನು ಮೆಚ್ಚಿ ಶ್ಲಾಘಿಸಬಹುದು. ಕೆಲವು ಕೆಲಸಗಳಿಗೆ ತುರ್ತು ಗಡುವು ಇದ್ದರೂ ನಿಮ್ಮ ಸಂಘಟನಾ ಶಕ್ತಿಯಿಂದ ಅವನ್ನು ಮುಗಿಸಬಲ್ಲಿರಿ. ಹೊಸ ಪ್ರಾಜೆಕ್ಟ್ಗಳು ಅಥವಾ ಹುದ್ದೆಗಳ ಕುರಿತು ಚರ್ಚೆಗಳು ನಡೆಯಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ನೆಟ್ವರ್ಕಿಂಗ್ ಮೂಲಕ ಒಳ್ಳೆಯ ಸಂಪರ್ಕಗಳು ದೊರೆಯುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಮಾರಾಟ ತಂತ್ರಗಳನ್ನು ಸುಧಾರಿಸುವುದು ಮತ್ತು ಹಳೆಯ ಗ್ರಾಹಕರೊಂದಿಗೆ ಪುನರ್ ಸಂಪರ್ಕ ಸಾಧಿಸುವುದು ಒಳಿತು. ಮಾರುಕಟ್ಟೆಯಲ್ಲಿ ಬೆಲೆ ಬದಲಾವಣೆಗಳ ಮೇಲೆ ಕಣ್ಣಿಟ್ಟುಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯಿಂದ ನಡೆಯಬೇಕು. ಆದಾಯ ಸಾಮಾನ್ಯವಾಗಿದ್ದರೂ ಕೆಲವೊಂದು ಅಗತ್ಯ ವೆಚ್ಚಗಳು ಹೆಚ್ಚಾಗಬಹುದು, ಮುಖ್ಯವಾಗಿ ಮನೆ, ಆರೋಗ್ಯ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯಬಹುದು. ಚಿನ್ನ, ಬೆಳ್ಳಿ ಅಥವಾ ಕೃಷಿ ಕ್ಷೇತ್ರದಲ್ಲಿ ಹೂಡಿಕೆ ಯೋಚನೆ ಮೂಡಬಹುದು, ಆದರೆ ತಜ್ಞರ ಸಲಹೆಯ ನಂತರವೇ ಕ್ರಮ ಕೈಗೊಳ್ಳಿ. ಸಾಲ ಕೊಡುವುದು ಅಥವಾ ಹೊಸ ಸಾಲ ಪಡೆಯುವುದನ್ನು ತಪ್ಪಿಸುವುದು ಒಳಿತು. ವ್ಯಾಪಾರಿಗಳಿಗೆ ಇಂದು ಒಳನಾಡು ವ್ಯಾಪಾರದಲ್ಲಿ ಲಾಭದ ಸೂಚನೆ ಇದೆ, ಆದರೆ ಹೊಸ ಒಪ್ಪಂದಗಳಿಗೆ ತಕ್ಷಣ ಸಹಿ ಹಾಕಬೇಡಿ. ಹಣಕಾಸಿನಲ್ಲಿ ಸ್ಥಿರತೆಯನ್ನು ಕಾಪಾಡುವುದು ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯ ಸಾಮಾನ್ಯವಾಗಿದ್ದರೂ ಶನಿಗ್ರಹದ ಪ್ರಭಾವದಿಂದ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆ, ಗಂಟಲು ನೋವು ಅಥವಾ ಕುತ್ತಿಗೆ, ಭುಜ ಭಾಗದಲ್ಲಿ ನೋವು ತೊಂದರೆ ಕೊಡಬಹುದು. ಹೆಚ್ಚಿನ ಸಮಯ ಕುಳಿತುಕೊಳ್ಳುವ ಕೆಲಸ ಮಾಡುವವರು ಮಧ್ಯೆ ಮಧ್ಯೆ ಚಲನೆಯನ್ನು ಹೆಚ್ಚಿಸಬೇಕು. ಪೌಷ್ಟಿಕ ಆಹಾರ, ಹಾಲು ಹಣ್ಣುಗಳ ಸೇವನೆ ಮತ್ತು ಸಾಕಷ್ಟು ನೀರಿನ ಸೇವನೆ ಮುಖ್ಯ. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ತಾಜಾ ಗಾಳಿಯಲ್ಲಿ ನಡೆದಾಡುವುದು ಇಂದಿನ ಆರೋಗ್ಯದ ಶ್ರೇಷ್ಠ ಮಂತ್ರ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಶಾಂತಿ ಹಾಗೂ ಸಂತೋಷ ಇರಬಹುದಾದರೂ ಕೆಲವು ಸಣ್ಣ ವಿಚಾರಗಳಲ್ಲಿ ವಾದ ವಿವಾದ ಉಂಟಾಗಬಹುದು. ಹಿರಿಯರ ಸಲಹೆ ಪಾಲಿಸುವುದು, ಕಿರಿಯರಿಗೆ ಸಹಕಾರ ನೀಡುವುದು ಕುಟುಂಬ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆ, ಮನೆ ವ್ಯವಸ್ಥೆ ಅಥವಾ ಆರ್ಥಿಕ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಅವಿವಾಹಿತರಿಗಾಗಿ ಸ್ನೇಹಿತರಿಂದ ಒಳ್ಳೆಯ ಪರಿಚಯಗಳು ಬರಬಹುದಾದ ಸೂಚನೆ ಇದೆ. ಮಕ್ಕಳ ಸಾಧನೆ ಅಥವಾ ಆರೋಗ್ಯದ ಬಗ್ಗೆ ಸಂತೋಷದ ಸುದ್ದಿ ಬರಬಹುದು. ಮನೆಯ ಪರಿಸರದಲ್ಲಿ ಹಿತಕರ ಬದಲಾವಣೆ ಮಾಡುವ ಆಲೋಚನೆ ಮೂಡಬಹುದು. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿವಾರದ ಶನಿಗ್ರಹ ಪ್ರಭಾವವನ್ನು ಸಮತೋಲನಗೊಳಿಸಲು ಶನಿಗೆ ಅರ್ಚನೆ, ತೈಲಾಭಿಷೇಕ ಹಾಗೂ ದಾನ ಕಾರ್ಯಗಳಲ್ಲಿ ತೊಡಗಿರಿ. ಜಪಿಸಬೇಕಾದ ಮಂತ್ರ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪವನ್ನು ಶನಿಗೆ ಅರ್ಪಿಸಿ. ಕೂಲಿಕಾರರಿಗೆ ಅಥವಾ ಬಡವರಿಗೆ ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಅಥವಾ ಆಹಾರ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಪ್ರೀತಿ ಮತ್ತು ಸ್ಥಿರತೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ಆರ್ಥಿಕ ಹಾಗೂ ವೈಯಕ್ತಿಕ ಸ್ಥಿರತೆಯನ್ನು ನೀಡಬಹುದು. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ಶಾಂತಿ, ಸಮೃದ್ಧಿ ಮತ್ತು ಸಮತೋಲನವನ್ನು ತರುತ್ತದೆ. ಹಸಿರು ಬಣ್ಣದ ಉಡುಗೆ, ರತ್ನ ಅಥವಾ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಹಣಕಾಸು ನಿರ್ಧಾರಗಳು, ಮನೆ ಕಾರ್ಯಗಳು ಅಥವಾ ಹೊಸ ಯೋಜನೆಗಳ ಆರಂಭ ಫಲಪ್ರದ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಬುದ್ಧಿ, ಚಾತುರ್ಯ ಮತ್ತು ಸಂವಹನ ಕೌಶಲದಿಂದ ದಿನವನ್ನು ರೂಪಿಸುವರು. ನಿಮ್ಮ ತ್ವರಿತ ಚಿಂತನೆ ಮತ್ತು ಹೊಸ ವಿಚಾರಗಳನ್ನು ಗ್ರಹಿಸುವ ಶಕ್ತಿಯು ಇತರರಿಗೆ ಆಶ್ಚರ್ಯ ಮೂಡಿಸಬಹುದು. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಚಿಂತನೆ ಗಂಭೀರವಾಗಬಹುದು, ಆದರೆ ಇದು ನಿಮ್ಮ ನಿರ್ಧಾರಗಳನ್ನು ಹೆಚ್ಚು ತೀಕ್ಷ್ಣಗೊಳಿಸುತ್ತದೆ. ಹಳೆಯ ಅಪೂರ್ಣ ಕೆಲಸಗಳನ್ನು ಮುಗಿಸುವ, ಬಾಕಿ ಪತ್ರಗಳು ಅಥವಾ ದಾಖಲೆಗಳನ್ನು ಸರಿ ಮಾಡುವ ಮತ್ತು ಭವಿಷ್ಯದ ಉದ್ದೇಶಗಳ ಮೇಲೆ ಗಮನ ಹರಿಸುವ ದಿನವಿದು. ಹೊಸ ವಿಚಾರಗಳನ್ನು ಹಂಚಿಕೊಳ್ಳಲು, ಪ್ರಸ್ತಾಪ ಮಂಡಿಸಲು ಮತ್ತು ಚರ್ಚೆಗಳಲ್ಲಿ ಭಾಗವಹಿಸಲು ಅನುಕೂಲಕರ ಕಾಲ. ಇನ್ನು ನಿಮ್ಮ ಚುರುಕು ಮಾತುಗಳು ಮತ್ತು ವಿವೇಕದಿಂದ ಸುತ್ತಮುತ್ತಲಿನವರು ಪ್ರೇರಿತರಾಗುವರು, ಆದರೆ ಅತಿಯಾದ ತ್ವರಿತ ನಿರ್ಧಾರಗಳು ಅಥವಾ ಅಲಕ್ಷ್ಯ ತಪ್ಪು ನಿರ್ಣಯಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಸ್ವಲ್ಪ ತಾಳ್ಮೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಂವಹನ, ಮಾತುಕತೆ, ಪ್ರಸ್ತಾಪ ಮಂಡನೆಗಳಲ್ಲಿ ನೀವು ಮಿಂಚುವಿರಿ. ಕಚೇರಿಯಲ್ಲಿ ಹೊಸ ಯೋಜನೆಗಳಿಗೆ ನೇತೃತ್ವ ನೀಡುವ ಅಥವಾ ಪ್ರಸ್ತಾವನೆ ಮಾಡುವ ಅವಕಾಶ ಬರಬಹುದು. ನಿಮ್ಮ ಚಿಂತನೆ ಸ್ಪಷ್ಟವಾಗಿರುವುದರಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ. ಹೊಸ ಒಪ್ಪಂದಗಳು, ಒಡಂಬಡಿಕೆಗಳು ಅಥವಾ ಪಾಲುದಾರಿಕೆಗಳ ಚರ್ಚೆಗಳು ಯಶಸ್ವಿಯಾಗಬಹುದು, ಆದರೆ ಪ್ರತಿಯೊಂದು ಷರತ್ತುಗಳನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಮುಂದೆ ಹೋಗಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ, ಆನ್ಲೈನ್ ಮೀಟಿಂಗ್ ಅಥವಾ ನೆಟ್ವರ್ಕಿಂಗ್ ಮೂಲಕ ಮಹತ್ವದ ಸಂಪರ್ಕಗಳು ಲಭಿಸಬಹುದು. ಉದ್ಯಮಿಗಳಿಗೆ ಇಂದು ಮಾರುಕಟ್ಟೆ ಅಧ್ಯಯನ, ಗ್ರಾಹಕರ ಪ್ರತಿಕ್ರಿಯೆ ಸಂಗ್ರಹಣೆ ಹಾಗೂ ಹೊಸ ಜಾಹೀರಾತು ತಂತ್ರ ರೂಪಿಸಲು ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಮಿಶ್ರ ಫಲಗಳು. ಆದಾಯದ ಮೂಲಗಳಲ್ಲಿ ಏರಿಕೆ ಕಂಡರೂ ಅಲ್ಪಾವಧಿಯ ವೆಚ್ಚಗಳು ಹೆಚ್ಚಾಗುವ ಸಂಭವವಿದೆ. ವಿಶೇಷವಾಗಿ ಶಿಕ್ಷಣ, ಪ್ರವಾಸ ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳ ಖರೀದಿಗೆ ಹಣ ಹೋಗಬಹುದು. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹೂಡಿಕೆ ಕ್ಷೇತ್ರದಲ್ಲಿ ಇಂದು ಚುರುಕಾಗಿದ್ದರೂ ದೀರ್ಘಾವಧಿ ಯೋಜನೆಗಳಿಗಿಂತ ಸ್ವಲ್ಪಾವಧಿ ಹೂಡಿಕೆಗಳಲ್ಲಿ ಹೆಚ್ಚು ಲಾಭ ಸಿಗಬಹುದು. ವ್ಯಾಪಾರಿಗಳಿಗೆ ಆನ್ಲೈನ್ ಮಾರಾಟ, ಜಾಹೀರಾತು ಮತ್ತು ಗ್ರಾಹಕ ಸೇವಾ ಸುಧಾರಣೆಯಿಂದ ಹಣಕಾಸು ಲಾಭ. ಸಾಲ ತೀರಿಸುವ ಯೋಜನೆಗಳನ್ನು ಇಂದು ರೂಪಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಮಿಥುನ ರಾಶಿಯವರ ದೇಹ ಮತ್ತು ಮನಸ್ಸು ಇಂದು ಚುರುಕಾಗಿದ್ದರೂ ಅತಿಯಾದ ಚಟುವಟಿಕೆಗಳಿಂದ ದಣಿವು ತಗುಲಬಹುದು. ಕಣ್ಣು ಒತ್ತಡ, ತಲೆನೋವು, ಗಂಟಲು ಸಮಸ್ಯೆಗಳು ಅಥವಾ ಹೊಟ್ಟೆ ಉರಿಯೂತ ಉಂಟಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಹೆಚ್ಚು ಸಮಯ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆ ಮಾಡಿದರೆ. ಆಹಾರದಲ್ಲಿ ತಾಜಾ ಹಣ್ಣು, ಹಸಿರು ತರಕಾರಿಗಳನ್ನು ಸೇರಿಸಿ. ಕ್ಯಾಫೀನ್ ಹಾಗೂ ಎಣ್ಣೆಯುಕ್ತ ಆಹಾರ ನಿಯಂತ್ರಿಸಿ. ಯೋಗ, ಧ್ಯಾನ ಹಾಗೂ ಹಗುರ ವ್ಯಾಯಾಮದಿಂದ ಮಾನಸಿಕ ಸಮತೋಲನ ಕಾಪಾಡಬಹುದು. ಇಂದು ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗಬೇಡಿ, ಶರೀರದ ನೀರಿನ ಮಟ್ಟ ಕಾಪಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಹಾಸ್ಯ, ಮಾತುಕತೆ ಮತ್ತು ಸಣ್ಣ ಸಣ್ಣ ಸಂತೋಷದ ಕ್ಷಣಗಳು ಹೆಚ್ಚಾಗುವ ದಿನ. ಆದರೆ ಅತಿಯಾದ ಟೀಕೆ ಅಥವಾ ನೇರ ಮಾತುಗಳಿಂದ ತಪ್ಪು ಮನಸ್ಸುಗಳಾಗದಂತೆ ನೋಡಿಕೊಳ್ಳಿ. ಸಂಗಾತಿಯೊಂದಿಗೆ ಇಂದು ಭವಿಷ್ಯದ ಉದ್ದೇಶಗಳ ಬಗ್ಗೆ ಚರ್ಚೆ ನಡೆಯಬಹುದು. ಪರಸ್ಪರ ಗೌರವ ಮತ್ತು ಅರ್ಥೈಸುವಿಕೆಯಿಂದ ಸಂಬಂಧ ಗಾಢವಾಗುತ್ತದೆ. ಅವಿವಾಹಿತರಿಗಾಗಿ ಸ್ನೇಹ ವಲಯದಲ್ಲಿ ಹೊಸ ಪರಿಚಯ ಪ್ರೇಮ ಸಂಬಂಧದ ಹಂತಕ್ಕೆ ಬೆಳೆಯಬಹುದಾದ ಸೂಚನೆ ಇದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಹಾಗೂ ಹಿರಿಯರ ಸಲಹೆ ಕೇಳುವುದು ಶುಭಕರ. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿವಾರದ ಶನಿಗ್ರಹ ಪ್ರಭಾವವನ್ನು ತಗ್ಗಿಸಲು ಪ್ರಾರ್ಥನೆ, ಜಪ ಹಾಗೂ ದಾನದಲ್ಲಿ ತೊಡಗಿರಿ. ಇಂದು ವಿಶೇಷವಾಗಿ ಹನುಮಾನ್ ಚಾಲಿಸಾ ಪಠಣ ಅಥವಾ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಉತ್ತಮ. ಎಳ್ಳಿನ ಎಣ್ಣೆ ದೀಪವನ್ನು ಶನಿದೇವರಿಗೆ ಅರ್ಪಿಸಿ. ಕಪ್ಪು ಬಟ್ಟೆ, ಎಳ್ಳು ಅಥವಾ ಕಬ್ಬಿಣದ ವಸ್ತು ದಾನ ಮಾಡುವುದರಿಂದ ಅಡೆತಡೆಗಳು ಕಡಿಮೆಯಾಗುತ್ತವೆ. ಅದೃಷ್ಟದ ಸಂಖ್ಯೆ 5. ಸಂವಹನ, ಬುದ್ಧಿವಂತಿಕೆ ಮತ್ತು ಬದಲಾವಣೆಗಳ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಹೊಸ ಕಲಿಕೆ, ಸಂಪರ್ಕ ಮತ್ತು ಚಟುವಟಿಕೆಗಳಲ್ಲಿ ಬಳಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಶಾಂತಿ, ಚುರುಕುತನ ಮತ್ತು ತಾಜಾತನ ತರಲಿದೆ. ಹಸಿರು ಬಣ್ಣದ ಉಡುಗೆ, ಆಭರಣ ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ವೃತ್ತಿ ನಿರ್ಧಾರ, ಆರ್ಥಿಕ ವ್ಯವಹಾರ ಅಥವಾ ಹೊಸ ಯೋಜನೆ ಆರಂಭಿಸುವುದು ಯಶಸ್ಸು ತರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ.
ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ, ಸಹಾನುಭೂತಿ ಹಾಗೂ ಒಳನೋಟದ ಶಕ್ತಿಯಿಂದ ಹಲವಾರು ಪರಿಸ್ಥಿತಿಗಳನ್ನು ನಿಭಾಯಿಸುವರು. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಸ್ವಲ್ಪ ಮನಸ್ಸು ಒಳಚಿಂತನೆಯತ್ತ ಸೆಳೆಯಲ್ಪಟ್ಟರೂ ಇದು ನಿಮ್ಮ ನಿರ್ಧಾರಗಳಿಗೆ ಗಂಭೀರತೆ ಮತ್ತು ಆಳವನ್ನು ನೀಡುತ್ತದೆ. ನೀವು ಇಂದು ಮನೆ, ಕುಟುಂಬ ಹಾಗೂ ಆಪ್ತರ ಸುಖ ಸಮೃದ್ಧಿಗೆ ಹೆಚ್ಚಿನ ಗಮನ ಹರಿಸುತ್ತೀರಿ. ಹಳೆಯ ಬಾಕಿ ಕಾರ್ಯಗಳನ್ನು ಮುಗಿಸಿ ಮುಂದಿನ ದಿನಗಳಲ್ಲಿ ಪ್ರಯೋಜನಕಾರಿ ಯೋಜನೆಗಳಿಗೆ ಪೂರಕ ನೆಲೆ ಕಲ್ಪಿಸುವ ದಿನವಿದು. ಹೊಸ ಸ್ನೇಹ, ವೃತ್ತಿಪರ ಸಂಪರ್ಕಗಳು ಹಾಗೂ ಕುಟುಂಬದಲ್ಲಿ ಆಳವಾದ ಸಂವಾದಕ್ಕೆ ಅವಕಾಶ ದೊರೆಯುವ ಸಾಧ್ಯತೆ ಇದೆ. ಭಾವನೆಗಿಂತ ವಿವೇಕದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ನಿಮಗೆ ಶ್ರೇಷ್ಠ ಫಲಿತಾಂಶ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ಸಹೋದ್ಯೋಗಿಗಳೊಂದಿಗೆ ಸಹಕಾರಾತ್ಮಕ ವಾತಾವರಣ ನಿರ್ಮಾಣವಾಗಬಹುದು. ನಿಮ್ಮ ಸಹನೆ ಮತ್ತು ಸಮನ್ವಯದ ಗುಣದಿಂದ ಕೆಲಸಗಳಲ್ಲಿ ಶಾಂತಿ ಮತ್ತು ಪ್ರಗತಿ ಸಾಧಿಸಬಹುದು. ಕೆಲವು ಯೋಜನೆಗಳಲ್ಲಿ ನೀವು ನಿರ್ಣಾಯಕ ಪಾತ್ರ ವಹಿಸುವಿರಿ. ಹಿರಿಯರಿಂದ ಸಲಹೆ ಮತ್ತು ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಇದೆ. ಕೆಲಸ ಬದಲಾವಣೆಯ ಯೋಚನೆ ಇದ್ದರೆ ಇಂದು ಪ್ರಾಥಮಿಕ ಚರ್ಚೆಗಳು ಅಥವಾ ಮಾಹಿತಿಯ ಸಂಗ್ರಹಕ್ಕೆ ಸೂಕ್ತ ದಿನ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸಲು, ಗ್ರಾಹಕರೊಂದಿಗೆ ದೀರ್ಘಾವಧಿ ನಂಬಿಕೆಯ ಬಾಂಧವ್ಯ ಬೆಳೆಸಲು ಮತ್ತು ಲೆಕ್ಕಪತ್ರಗಳನ್ನು ಸರಿಪಡಿಸಲು ಸೂಕ್ತ ಸಮಯ. ಭೂಮಿ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಿಗೆ ಗ್ರಹಸ್ಥಿತಿ ಬೆಂಬಲ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ನಿಯಂತ್ರಿತ ಖರ್ಚು ಹಾಗೂ ಬುದ್ಧಿವಂತ ಹೂಡಿಕೆ ನೀತಿಯನ್ನು ಅನುಸರಿಸಬೇಕು. ಮನೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವ ಸೂಚನೆ ಇದೆ, ಆದರೆ ಅವು ಅಗತ್ಯವಾದದ್ದೇ ಆಗಿರುತ್ತವೆ. ಹಳೆಯ ಹೂಡಿಕೆಗಳಿಂದ ಮಧ್ಯಮ ಲಾಭ ದೊರೆಯಬಹುದು. ಆಸ್ತಿ ಖರೀದಿ, ಮಾರಾಟ, ಕೃಷಿ ಉತ್ಪನ್ನ ಅಥವಾ ಒಳನಾಡು ವ್ಯಾಪಾರಗಳಲ್ಲಿ ಲಾಭದ ಸೂಚನೆಗಳಿವೆ. ಸಾಲ ಕೊಡುವ ಅಥವಾ ಪಡೆಯುವ ವಿಷಯದಲ್ಲಿ ಇಂದು ಹೆಚ್ಚಿನ ಎಚ್ಚರಿಕೆ ಅಗತ್ಯ. ವ್ಯವಹಾರಿಗಳಿಗೆ ಹಣಕಾಸು ಪ್ರವಾಹದಲ್ಲಿ ಸುಧಾರಣೆ ಕಂಡರೂ ಹೊಸ ಹೂಡಿಕೆಗಳನ್ನು ತಕ್ಷಣ ಕೈಗೊಳ್ಳದಿರುವುದು ಒಳಿತು. ಹಿರಿಯರ ಸಲಹೆಯನ್ನು ಪಾಲಿಸುವುದು ಲಾಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಶರೀರದಲ್ಲಿ ಶಕ್ತಿ ಸಾಧಾರಣ ಮಟ್ಟದಲ್ಲಿರಬಹುದು. ಅಜೀರ್ಣ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಅಥವಾ ಜಲಬಾಧೆ ಸಂಭವಿಸುವ ಸಾಧ್ಯತೆ ಇದೆ, ವಿಶೇಷವಾಗಿ ಹವಾಮಾನ ಬದಲಾವಣೆಯಿಂದ. ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ, ತಾಜಾ ಮತ್ತು ಮನೆ ಊಟಕ್ಕೆ ಆದ್ಯತೆ ನೀಡಿ. ಮನಸ್ಸಿನಲ್ಲಿ ಸ್ವಲ್ಪ ತಳಮಳ ಅಥವಾ ಭಾವನಾತ್ಮಕ ಅಲೆಮಾಲೆಗಳು ಕಂಡುಬಂದರೂ ಯೋಗ ಮತ್ತು ಧ್ಯಾನದಿಂದ ಸಮತೋಲನ ಸಾಧಿಸಬಹುದು. ಸಂಜೆ ವೇಳೆ ನಡೆವಾಡುವುದು ಅಥವಾ ನೀರಿನ ತಟದ ಬಳಿ ಸಮಯ ಕಳೆಯುವುದು ಮಾನಸಿಕ ಶಾಂತಿ ತರುತ್ತದೆ. ಕಣ್ಣು, ಚರ್ಮ ಹಾಗೂ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಇಂದು ಹೆಚ್ಚು ಜಾಗ್ರತೆ ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಆತ್ಮೀಯತೆ, ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗಬಹುದು. ಹಿರಿಯರ ಮಾತು ಕೇಳುವುದು, ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಮನಸ್ಸಿಗೆ ತೃಪ್ತಿ ತರುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಹಂಚಿಕೆ, ಅಡಕ ಸಮಸ್ಯೆಗಳ ಪರಿಹಾರ ಮತ್ತು ಪರಸ್ಪರ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಅವಿವಾಹಿತರಿಗಾಗಿ ಹಳೆಯ ಸ್ನೇಹ ಹೊಸ ರೂಪ ತಾಳುವ ಸೂಚನೆ ಇದೆ. ಬಂಧು ಬಳಗದೊಂದಿಗೆ ಸಂಪರ್ಕ ಹೆಚ್ಚಿಸುವುದು ಕುಟುಂಬ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ಸೇವಾ ಮನೋಭಾವ, ದಾನ ಮತ್ತು ಮಂತ್ರ ಜಪ ಬಹಳ ಉಪಯುಕ್ತ. ಜಪಿಸಬೇಕಾದ ಮಂತ್ರ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಎಳ್ಳು, ಕಬ್ಬಿಣದ ವಸ್ತುಗಳು ಅಥವಾ ಬಟ್ಟೆಗಳನ್ನು ಬಡವರಿಗೆ ದಾನ ಮಾಡಿ. ಶನಿ ದೇವರಿಗೆ ಎಳ್ಳಿನ ಎಣ್ಣೆ ದೀಪ ಹಚ್ಚಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಂವೇದನೆ, ಸಂಬಂಧ ಮತ್ತು ಸಹಕಾರದ ಸಂಕೇತ. ಇಂದು ಇದನ್ನು ಕುಟುಂಬ ಸಂಬಂಧಗಳ ಬಲವರ್ಧನೆಗೆ ಬಳಸಿ. ಅದೃಷ್ಟದ ಬಣ್ಣ ಮುತ್ತು ಬಿಳಿ. ಮುತ್ತು ಬಿಳಿ ಬಣ್ಣ ಶಾಂತಿ, ಪಾವಿತ್ರ್ಯ ಮತ್ತು ಮನಃಶಾಂತಿಯನ್ನು ತರುತ್ತದೆ. ಬಿಳಿ ಬಣ್ಣದ ಉಡುಗೆ ಅಥವಾ ಅಲಂಕಾರ ವಸ್ತು ಬಳಕೆ ಇಂದು ಶುಭಕರ. ಶುಭ ಸಮಯ: ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಕುಟುಂಬ ನಿರ್ಧಾರಗಳು, ಆರ್ಥಿಕ ವ್ಯವಹಾರಗಳು ಅಥವಾ ಆಸ್ತಿ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಸಹಜ ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಗೌರವದಿಂದ ದಿನವನ್ನು ಮುನ್ನಡೆಸುವರು. ನಿಮ್ಮ ಧೈರ್ಯಶಾಲಿ ನಿರ್ಧಾರಗಳು ಮತ್ತು ಮನೋಬಲ ಸುತ್ತಲಿನವರ ಮೇಲೆ ಪ್ರಭಾವ ಬೀರುತ್ತದೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಆಂತರಿಕ ಚಿಂತನೆಗಳು ಗಂಭೀರವಾಗಬಹುದು, ಆದರೆ ಈ ಗಂಭೀರತೆ ನಿಮಗೆ ಹೆಚ್ಚಿನ ಸ್ಥಿರತೆ
ಮತ್ತು ಜವಾಬ್ದಾರಿಯುತ ಕಾರ್ಯವಿಧಾನವನ್ನು ತರುತ್ತದೆ. ಇಂದು ನೀವು ಹಳೆಯ ಬಾಕಿ ಯೋಜನೆಗಳನ್ನು ಪೂರ್ಣಗೊಳಿಸುವ, ಹೊಸ ಕಾರ್ಯಗಳನ್ನು ಆರಂಭಿಸಲು ತಯಾರಿ ಮಾಡುವ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಬಲಪಡಿಸುವ ಅವಕಾಶಗಳನ್ನು ಪಡೆಯುತ್ತೀರಿ. ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಆತ್ಮಪರಿಶೀಲನೆ ಅಗತ್ಯವಿದೆ, ಏಕೆಂದರೆ ಅತಿಯಾದ ಗರ್ವ ಅಥವಾ ಹಠ ನಿರ್ಣಯಗಳಿಗೆ ಅಡ್ಡಿಯಾಗಬಹುದು. ನಿಮ್ಮ ಸಹಜ ಆಕರ್ಷಣೆ ಕ್ಯಾರಿಸ್ಮಾ ಇಂದು ಜನರನ್ನು ನಿಮ್ಮತ್ತ ಸೆಳೆಯುತ್ತದೆ. ಸರಿಯಾದ ಮಾತು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಬಳಸಿದರೆ ಇಂದು ನಿಮ್ಮ ಹೆಸರನ್ನು ಮೆರೆದಿಡಲು ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ನೀವು ತಂಡವನ್ನು ಮುನ್ನಡೆಸುವ ಸಂದರ್ಭ ಬರುವ ಸಾಧ್ಯತೆ ಇದೆ. ನಿಮ್ಮ ನಿರ್ಧಾರ ಸಾಮರ್ಥ್ಯ ಮತ್ತು ದೃಢವಾದ ಧೋರಣೆ ಕೆಲಸದ ಸ್ಥಳದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಯೋಜನೆಗಳ ಹೊಣೆಗಾರಿಕೆ ಅಥವಾ ಪ್ರಮುಖ ಸಭೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ಆದರೆ ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಗೌರವ ಕಾಪಾಡುವುದು ಮುಖ್ಯ. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಇಂದು ಉತ್ತಮ ಸಂಪರ್ಕಗಳು ಸಿಗುವ ದಿನ. ನಿಮ್ಮ ವ್ಯಕ್ತಿತ್ವವೇ ಸಂದರ್ಶನಗಳಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುತ್ತದೆ. ಉದ್ಯಮಿಗಳಿಗಾಗಿ ಇಂದು ಬಂಡವಾಳ ಹೂಡಿಕೆ, ಬ್ರ್ಯಾಂಡ್ ಪ್ರಚಾರ ಮತ್ತು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಪಾಲುದಾರಿಕೆ ಕುರಿತು ಚರ್ಚಿಸಲು ಸೂಕ್ತ ದಿನ. ಸ್ಪರ್ಧಾತ್ಮಕ ಪರಿಸರದಲ್ಲಿಯೂ ನಿಮ್ಮ ಬ್ರ್ಯಾಂಡ್ ಭರವಸೆ ಕಾಪಾಡಿಕೊಳ್ಳುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ದೃಷ್ಟಿಯಿಂದ ಇಂದು ಸ್ಥಿರತೆ ಇದೆ, ಆದರೆ ಅತಿಯಾದ ಖರ್ಚು ತಪ್ಪಿಸಬೇಕು. ನಿಮ್ಮ ವ್ಯಕ್ತಿತ್ವ ಮತ್ತು ಶೈಲಿಯನ್ನು ಕಾಯ್ದುಕೊಳ್ಳಲು ಮಾಡುವ ಖರ್ಚುಗಳಲ್ಲಿ ನಿಯಂತ್ರಣ ವಹಿಸಿ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಆಸ್ತಿ, ಚಿನ್ನ ಅಥವಾ ಕಲಾಕೃತಿಗಳಲ್ಲಿ ಹೂಡಿಕೆ ಮಾಡುವ ಆಸಕ್ತಿ ಮೂಡಬಹುದು. ವ್ಯಾಪಾರಿಗಳಿಗೆ ಇಂದು ಗ್ರಾಹಕರಿಂದ ಬಾಕಿ ಪಾವತಿಗಳು ಬರುವ ಸಾಧ್ಯತೆ ಇದೆ. ಹೊರನಾಡಿನ ಮಾರುಕಟ್ಟೆಯಿಂದ ವ್ಯಾವಹಾರಿಕ ಲಾಭದ ಸೂಚನೆ ಇದೆ. ಸಾಲದ ವ್ಯವಹಾರಗಳಲ್ಲಿ ಜಾಗೃತಿ ವಹಿಸಿ. ಇತರರಿಗೆ ಭರವಸೆ ನೀಡುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಶಕ್ತಿಯುತ ದಿನವಾದರೂ ದೈಹಿಕ ಶ್ರಮ ಮತ್ತು ಮನಃಶಕ್ತಿ ನಡುವಿನ ಸಮತೋಲನ ಕಾಪಾಡಿಕೊಳ್ಳಬೇಕು. ಹೃದಯ, ರಕ್ತದೊತ್ತಡ ಅಥವಾ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ವಿಶೇಷ ಎಚ್ಚರಿಕೆ ವಹಿಸಿ. ಅತಿಯಾದ ಆತ್ಮವಿಶ್ವಾಸದಿಂದ ಅಪಘಾತದ ಸಂಭವವಿದೆ. ವಿಶೇಷವಾಗಿ ವಾಹನ ಚಾಲನೆ, ಎತ್ತರದ ಕೆಲಸಗಳು ಅಥವಾ ಕ್ರೀಡಾ ಚಟುವಟಿಕೆಗಳಲ್ಲಿ ಎಚ್ಚರಿಕೆ ಅವಶ್ಯ. ಆಹಾರದಲ್ಲಿ ಹಣ್ಣು, ಹಸಿರು ತರಕಾರಿ ಹೆಚ್ಚಿಸಿ. ಬಿಸಿ ಮಸಾಲೆ ತಿನ್ನುವಿಕೆಯನ್ನು ಕಡಿಮೆ ಮಾಡುವುದು ಒಳಿತು. ಬೆಳಗಿನ ವ್ಯಾಯಾಮ, ಸೂರ್ಯ ನಮಸ್ಕಾರ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ನಿಮ್ಮ ಮಾತಿನ ತೂಕ ಇಂದು ಹೆಚ್ಚಿರುತ್ತದೆ. ನೀವು ಹೇಳುವ ನಿರ್ಧಾರಗಳು ಮನೆಯವರ ಮೇಲೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ನಿರ್ಣಯಗಳನ್ನು ಶಾಂತವಾಗಿ ತೆಗೆದುಕೊಳ್ಳಿ. ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆ, ಒಟ್ಟಿಗೆ ಸಮಯ ಕಳೆಯುವುದು ಮತ್ತು ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಳ್ಳುವುದು ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ. ಅವಿವಾಹಿತರಿಗಾಗಿ ಇಂದು ಸಾಮಾಜಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಚಟುವಟಿಕೆ ಅಥವಾ ಸ್ನೇಹ ಸಮಾಗಮದಲ್ಲಿ ಹೊಸ ಪರಿಚಯಗಳು ಪ್ರೀತಿಯ ಅಂಚಿನತ್ತ ಸಾಗುವ ಸೂಚನೆ ಇದೆ. ಹಿರಿಯರ ಸಲಹೆಗಳನ್ನು ಪಾಲಿಸುವುದು ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ನಿಮ್ಮ ಮನೆ ವಾತಾವರಣವನ್ನು ಹಿತಕರಗೊಳಿಸುತ್ತದೆ. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿವಾರದ ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಪೂಜಾ ಪಠಣ, ದಾನ ಮತ್ತು ಸೇವೆ ಮುಖ್ಯ. ಜಪಿಸಬೇಕಾದ ಮಂತ್ರ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಎಳ್ಳು, ಕಬ್ಬಿಣದ ವಸ್ತು ಅಥವಾ ಎಣ್ಣೆ ದಾನ ಮಾಡುವುದು ಶುಭ. ದೇವಾಲಯದಲ್ಲಿ ಶನಿದೇವರಿಗೆ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನಾಯಕತ್ವ, ಗೌರವ ಮತ್ತು ಆರಂಭದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಬಳಸಿಕೊಂಡು ಮಹತ್ವದ ಕೆಲಸ ಪ್ರಾರಂಭಿಸಿದರೆ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ಬಂಗಾರದ ಹಳದಿ. ಈ ಬಣ್ಣ ನಿಮ್ಮಲ್ಲಿ ಶಕ್ತಿ, ಆತ್ಮವಿಶ್ವಾಸ ಮತ್ತು ಕೀರ್ತಿಯನ್ನು ಹೆಚ್ಚಿಸುತ್ತದೆ. ಇಂದು ಬಂಗಾರದ ಹಳದಿ ಬಣ್ಣದ ಉಡುಗೆ ಧರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಮಹತ್ವದ ಸಭೆಗಳು, ವ್ಯವಹಾರ ನಿರ್ಧಾರಗಳು ಅಥವಾ ಧಾರ್ಮಿಕ ಕಾರ್ಯಗಳು ಫಲಪ್ರದವಾಗುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಚಿಂತನೆ, ಶಿಸ್ತಿನ ಕೆಲಸದ ಶೈಲಿ ಹಾಗೂ ನಿರ್ದಿಷ್ಟತೆಯಿಂದ ಕಾರ್ಯಗಳನ್ನು ಮುನ್ನಡೆಸುವ ದಿನ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಮನಸ್ಸು ಸ್ವಲ್ಪ ಗಂಭೀರವಾಗಿದ್ದರೂ ಆ ಗಂಭೀರತೆ ನಿಮ್ಮ ನಿರ್ಧಾರಗಳನ್ನು ಹೆಚ್ಚು ಬಲಪಡಿಸುತ್ತದೆ. ಹಳೆಯ ಕೆಲಸಗಳನ್ನು ಮುಗಿಸಿ ನವೀಕರಿಸುವ ಕಾರ್ಯಗಳಿಗೆ ಕೈ ಹಾಕಲು ಇಂದು ಉತ್ತಮ ಸಮಯ. ಕೆಲಸಗಳಲ್ಲಿ ಪರಿಪೂರ್ಣತೆಯ ಹಂಬಲ ಹೆಚ್ಚಾಗುವ ಕಾರಣ ಪ್ರತಿಯೊಂದು ವಿಷಯದಲ್ಲೂ ನಿಖರತೆಗಾಗಿ ಪ್ರಯತ್ನಿಸುತ್ತೀರಿ.
ಸುತ್ತಲಿನವರು ನಿಮ್ಮ ಶಿಸ್ತಿನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬಹುದು. ಇಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಗಮನ ಹರಿಸುವುದು ಮುಖ್ಯ. ವಿಶೇಷವಾಗಿ ದಾಖಲೆಗಳು, ಲೆಕ್ಕಪತ್ರಗಳು, ಒಪ್ಪಂದಗಳು ಇತ್ಯಾದಿಗಳನ್ನು ಪರಿಶೀಲಿಸುವಲ್ಲಿ ಎಚ್ಚರಿಕೆಯಿಂದಿರಿ. ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮಗೆ ಸಹಾಯಕರಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ಪರಿಶ್ರಮ, ನಿಯಮ ಹಾಗೂ ಸಮಯ ಪಾಲನೆ ನಿಮಗೆ ಯಶಸ್ಸು ತರುತ್ತವೆ. ಮೇಲಾಧಿಕಾರಿಗಳು ನಿಮ್ಮ ಕಾರ್ಯವೈಖರಿಯನ್ನು ಗಮನಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬಹುದು. ಕೆಲವು ಜನರಿಗೆ ಹೊಸ ಹೊಣೆಗಾರಿಕೆಗಳು ಬಂದು ಬಿಡಬಹುದು. ಅದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಉತ್ತಮ ಅವಕಾಶ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ತಂತ್ರಜ್ಞಾನ ಸಂಬಂಧಿತ ಪರೀಕ್ಷೆಗಳಲ್ಲಿ ಭಾಗವಹಿಸುವ ಅವಕಾಶ ಇದೆ. ನಿಮ್ಮ ತಯಾರಿ ಮತ್ತು ಆತ್ಮವಿಶ್ವಾಸದ ಮಟ್ಟ ಯಶಸ್ಸು ನಿರ್ಧರಿಸುತ್ತದೆ. ಉದ್ಯಮಿಗಳಿಗಾಗಿ ಇದು ಲೆಕ್ಕಪತ್ರ ಪರಿಶೀಲನೆ, ಗ್ರಾಹಕರ ಜೊತೆ ಒಪ್ಪಂದಗಳನ್ನು ಅಂತಿಮಗೊಳಿಸುವ ಹಾಗೂ ಉತ್ಪನ್ನ ಸೇವೆಗಳ ಗುಣಮಟ್ಟ ಹೆಚ್ಚಿಸುವ ದಿನ. ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ನಿಮ್ಮ ನಿಖರತೆ ಮತ್ತು ನಂಬಿಕೆ ದೊಡ್ಡ ಬಲವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ನಿಗಾ ವಹಿಸುವುದು ಅಗತ್ಯ. ಕೆಲವು ಅಗತ್ಯ ವೆಚ್ಚಗಳು ಬರುತ್ತವೆ, ವಿಶೇಷವಾಗಿ ಕುಟುಂಬ ಆರೋಗ್ಯ, ಮನೆ ನಿರ್ವಹಣೆ ಅಥವಾ ಶಿಕ್ಷಣ ಸಂಬಂಧಿತವಾಗಿ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಆದಾಯ ಬರಬಹುದು. ಚಿನ್ನ, ಮ್ಯೂಚುವಲ್ ಫಂಡ್ ಅಥವಾ ಆಸ್ತಿ ಹೂಡಿಕೆಗಳ ಬಗ್ಗೆ ಯೋಚಿಸಬಹುದು, ಆದರೆ ತುರ್ತು ನಿರ್ಧಾರ ಕೈಗೊಳ್ಳಬೇಡಿ. ಹೊಸ ಸಾಲಗಳಿಗೆ ಕೈ ಹಾಕುವುದು ಸೂಕ್ತವಲ್ಲ. ವ್ಯಾಪಾರಿಗಳಿಗೆ ಇಂದು ಲಾಭದ ಸಾಧ್ಯತೆ ಇದೆ, ಆದರೆ ದೀರ್ಘಾವಧಿ ವ್ಯವಹಾರ ಯೋಜನೆಗಳನ್ನು ತಜ್ಞರ ಸಲಹೆಯೊಂದಿಗೆ ರೂಪಿಸಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ನಿಯಮ ಪಾಲನೆ ಮುಖ್ಯ. ಹೊಟ್ಟೆ, ಜೀರ್ಣಕ್ರಿಯೆ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ತೊಂದರೆ ಕೊಡಬಹುದಾದ್ದರಿಂದ ಆಹಾರದಲ್ಲಿ ಸ್ವಚ್ಛತೆ ಹಾಗೂ ಸಮಯ ಪಾಲನೆ ಅಗತ್ಯ. ಶನಿಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡ ಅಥವಾ ಅಶಾಂತಿ ಉಂಟಾಗಬಹುದು. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಶಾಂತಿ ದೊರೆಯುತ್ತದೆ. ಬೆಳಿಗ್ಗೆ ತಾಜಾ ಹಸಿರು ತರಕಾರಿಗಳ ಹಾಗೂ ಹಣ್ಣುಗಳ ಸೇವನೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅತಿಯಾದ ಕೆಲಸ ಅಥವಾ ಒತ್ತಡದಿಂದ ದೂರವಿರಿ. ರಾತ್ರಿ ಮಲಗುವ ಮೊದಲು ಹಾಲು ಸೇವನೆ, ಹಗುರವಾದ ಸಂಗೀತ ಕೇಳುವುದು ಅಥವಾ ಪುಸ್ತಕ ಓದುವುದು ಮನಃಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬ ಸಂಬಂಧಗಳಲ್ಲಿ ಇಂದು ಸಮತೋಲನ ಮುಖ್ಯ. ಸಣ್ಣ ವಿಚಾರಗಳ ಬಗ್ಗೆ ಹೆಚ್ಚು ಟೀಕೆ ಮಾಡುವ ಪ್ರವೃತ್ತಿ ದೂರವಾಗಬೇಕು. ಪತಿ ಪತ್ನಿಯೊಂದಿಗೆ ಆತ್ಮೀಯ ಮಾತುಕತೆ, ಭವಿಷ್ಯದ ಯೋಜನೆ ಹಾಗೂ ಪರಸ್ಪರ ಬೆಂಬಲವು ಸಂಬಂಧ ಬಲಪಡಿಸುತ್ತದೆ. ಅವಿವಾಹಿತರಿಗಾಗಿ ಕುಟುಂಬದ ಮೂಲಕ ಹೊಸ ಪರಿಚಯಗಳು ಸಂಭವಿಸಬಹುದು. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಹರ್ಷ ನೀಡುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ, ಹಿರಿಯರಿಗೆ ಗೌರವ ತೋರಿಸುವುದು ಇಂದು ಶುಭ. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿವಾರದ ಶನಿಗ್ರಹ ಪ್ರಭಾವವನ್ನು ಸಮತೋಲನಗೊಳಿಸಲು ದಾನ, ಜಪ ಮತ್ತು ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಜಪಿಸಬೇಕಾದ ಮಂತ್ರ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿದೇವರಿಗೆ ಅರ್ಪಿಸಿ. ಬಡವರಿಗೆ ಅನ್ನ, ಬಟ್ಟೆ ಅಥವಾ ಕಪ್ಪು ಬೇಳೆ ದಾನ ಮಾಡುವುದು ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಚುರುಕುತನ ಮತ್ತು ಅನುಭವದಿಂದ ಕಲಿಯುವ ಶಕ್ತಿ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಜ್ಞಾನವರ್ಧಕ ಕಾರ್ಯಗಳಲ್ಲಿ ಬಳಸಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಸಮತೋಲನ, ಶಾಂತಿ ಹಾಗೂ ಶಕ್ತಿಯನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ, ಆಭರಣ ಅಥವಾ ವಸ್ತು ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 11:15 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ವ್ಯವಹಾರ ನಿರ್ಧಾರಗಳು, ಹಣಕಾಸು ಯೋಜನೆಗಳು ಅಥವಾ ದೇವತಾ ಪೂಜೆ ಮಾಡಿದರೆ ಯಶಸ್ಸು ಹೆಚ್ಚುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಮ್ಮ ಸಮತೋಲನ, ರಾಜತಾಂತ್ರಿಕತೆ ಮತ್ತು ಮೃದು ಭಾಷೆಯ ಮೂಲಕ ಎಲ್ಲರ ಮನಗೆಲ್ಲುವ ದಿನ. ಶನಿವಾರದ ಶನಿಗ್ರಹ ಪ್ರಭಾವವು ನಿಮ್ಮ ಚಿಂತನೆಗೆ ಗಂಭೀರತೆ ಹಾಗೂ ಕಾರ್ಯತಂತ್ರದಲ್ಲಿ ಎಚ್ಚರಿಕೆಯನ್ನು ತರುತ್ತದೆ. ನೀವು ಮಾಡುವ ಪ್ರತಿ ನಿರ್ಧಾರದಲ್ಲಿ ನ್ಯಾಯಬುದ್ಧಿ ಹಾಗೂ ಸಮತೋಲನವನ್ನು ಪಾಲಿಸಲು ಪ್ರಯತ್ನಿಸುವಿರಿ. ಇಂದು ಹಳೆಯ ಅಸಮಂಜಸಗಳನ್ನು ನಿವಾರಿಸುವ, ಹೊಸ ಒಪ್ಪಂದಗಳನ್ನು ಕೈಗೊಳ್ಳುವ ಮತ್ತು ದೀರ್ಘಾವಧಿಯ ಯೋಜನೆಗಳನ್ನು ರೂಪಿಸುವ ದಿನವಾಗಿದೆ. ಕಲಾತ್ಮಕ, ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಬರುವ ಸೂಚನೆ ಇದೆ. ಯಾವುದೇ ವಿಚಾರದಲ್ಲಿ ಅತಿಯಾದ ತಟಸ್ಥತೆಯಿಂದ ವಿಳಂಬ ಉಂಟಾಗಬಹುದು. ಆದ್ದರಿಂದ ತೀರ್ಮಾನ ತೆಗೆದುಕೊಳ್ಳುವಾಗ ಸ್ವಲ್ಪ ಧೈರ್ಯದಿಂದ ಮುಂದಾಗುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ನಿಮ್ಮ ಸಮಾಲೋಚನಾ ಶೈಲಿ ಮತ್ತು ಮಧ್ಯಸ್ಥಿಕೆ ಇಂದು ಹೆಚ್ಚು ಬೇಡಿಕೆಯಲ್ಲಿರುತ್ತದೆ. ಸಹೋದ್ಯೋಗಿಗಳ ಮಧ್ಯೆ ಉಂಟಾಗುವ ಭಿನ್ನಾಭಿಪ್ರಾಯಗಳನ್ನು ಸಮಾಧಾನಪಡಿಸುವಲ್ಲಿ ನಿಮ್ಮ ಪಾತ್ರ ಪ್ರಮುಖ.
ಮ್ಯಾನೇಜ್ಮೆಂಟ್, ಕಾನೂನು, ಶಿಕ್ಷಣ, ಕಲಾ, ಫ್ಯಾಷನ್ ಅಥವಾ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಇರುವವರು ವಿಶೇಷ ಸಾಧನೆ ಕಾಣಬಹುದು. ಕೆಲವು ಕಾರ್ಯಗಳನ್ನು ಇಂದೇ ಮುಗಿಸಲು ಒತ್ತಡ ಇರಬಹುದು, ಆದರೆ ಸಮಯ ನಿರ್ವಹಣೆಯಿಂದ ಯಶಸ್ಸು ದೊರೆಯುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ನೆಟ್ವರ್ಕಿಂಗ್ ಮೂಲಕ ಉತ್ತಮ ಸಂಪರ್ಕಗಳು ಲಭಿಸುವ ದಿನ. ಉದ್ಯಮಿಗಳಿಗಾಗಿ ಹೊಸ ಪಾಲುದಾರಿಕೆ, ವ್ಯಾಪಾರ ಒಪ್ಪಂದ ಅಥವಾ ಮಾರುಕಟ್ಟೆ ವಿಸ್ತರಣೆಗೆ ಶುಭಯೋಗವಿದೆ. ಆದರೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ಸಮತೋಲನ ಅಗತ್ಯ. ನಿರೀಕ್ಷಿತ ಆದಾಯ ಬರಬಹುದಾದರೂ ಸಾಮಾಜಿಕ ಕಾರ್ಯಕ್ರಮಗಳು, ಕುಟುಂಬದ ಅಗತ್ಯಗಳು ಅಥವಾ ವೈಯಕ್ತಿಕ ಹವ್ಯಾಸಗಳಿಗೆ ವೆಚ್ಚ ಹೆಚ್ಚಾಗಬಹುದು. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಹಣ ವಾಪಸ್ಸು ದೊರೆಯುವ ಸಾಧ್ಯತೆ ಇದೆ. ಆಭರಣ, ಗೃಹೋಪಕರಣ ಅಥವಾ ಕಲಾಕೃತಿಗಳ ಖರೀದಿ ಮಾಡುವ ಯೋಚನೆ ಬರಬಹುದು, ಆದರೆ ತುರ್ತು ನಿರ್ಧಾರ ಮಾಡಬೇಡಿ. ವ್ಯಾಪಾರಿಗಳಿಗೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಮತ್ತು ಲಾಭವರ್ಧನೆಯ ಸೂಚನೆ. ವಿದೇಶಿ ವ್ಯಾಪಾರ ಅಥವಾ ಆನ್ಲೈನ್ ಮಾರಾಟದಲ್ಲಿ ಬೆಳವಣಿಗೆ. ಸಾಲದ ವ್ಯವಹಾರಗಳಲ್ಲಿ ಲೆಕ್ಕಾಚಾರ ಮಾಡಿ ಮಾತ್ರ ಮುಂದುವರಿಯಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಮಾನಸಿಕ ಶಾಂತಿ ಕಾಪಾಡುವುದು ಅತ್ಯಂತ ಮುಖ್ಯ. ಹೆಚ್ಚು ಕೆಲಸ, ಹೆಚ್ಚು ಸಂವಾದ ಮತ್ತು ಹೆಚ್ಚು ಚಿಂತೆಯಿಂದ ಒತ್ತಡ ಹೆಚ್ಚಾಗಬಹುದು. ಧ್ಯಾನ, ಯೋಗ ಮತ್ತು ಮೃದುವಾದ ಸಂಗೀತದಿಂದ ಶಾಂತಿ ಪಡೆಯಿರಿ. ಚರ್ಮದ ಅಲರ್ಜಿಗಳು, ಗಂಟಲು ಸಮಸ್ಯೆಗಳು ಅಥವಾ ಶೀತ ಜ್ವರದ ಸಾಧ್ಯತೆ ಇದೆ. ತಂಪು ಬಿಸಿಯ ತೀವ್ರ ಬದಲಾವಣೆಯಿಂದ ಜಾಗ್ರತೆ ವಹಿಸಿ. ಹಸಿರು ತರಕಾರಿಗಳು, ಹಣ್ಣು ಹಾಗೂ ನೀರಿನ ಸೇವನೆ ಹೆಚ್ಚಿಸಿ. ಕಣ್ಣು ಮತ್ತು ಮೈಮಸಲುಗಳಿಗೆ ವಿಶ್ರಾಂತಿ ಅಗತ್ಯ. ವಿಶೇಷವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಹೆಚ್ಚು ಬಳಸುವವರು ಮಧ್ಯೆ ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಶಾಂತಿ ಹಾಗೂ ಸ್ನೇಹ ಭಾವದ ವಾತಾವರಣ ನಿರ್ಮಾಣ ಮಾಡಲು ಇಂದು ನೀವು ಮುಖ್ಯ ಪಾತ್ರ ವಹಿಸುತ್ತೀರಿ. ಹಿರಿಯರೊಂದಿಗೆ ಸಾಂಸ್ಕೃತಿಕ, ಧಾರ್ಮಿಕ ವಿಚಾರಗಳಲ್ಲಿ ಚರ್ಚೆಗಳು ನಡೆಯಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ, ಭವಿಷ್ಯದ ಯೋಜನೆ ರೂಪಿಸುವ ಹಾಗೂ ಸಹಕಾರ ಹೆಚ್ಚುವ ದಿನ. ಪ್ರೇಮಿಗಳಿಗೆ ಇಂದು ಪ್ರಾಮಾಣಿಕತೆ ಹಾಗೂ ಭರವಸೆ ನೀಡುವ ಮಾತುಕತೆಗಳು ಫಲಶ್ರುತಿಯನ್ನು ತರುತ್ತವೆ. ಮಕ್ಕಳ ಸಾಧನೆಗೆ ಹೆಮ್ಮೆ ಪಡುವ ಕ್ಷಣಗಳು ಬರಬಹುದು. ಮನೆಯ ಅಲಂಕರಣ, ಪುಟ್ಟ ಹಬ್ಬ ಅಥವಾ ಆತಿಥ್ಯ ಕಾರ್ಯಕ್ರಮಗಳಿಗೆ ಇಂದು ಉತ್ತಮ ದಿನ. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿವಾರದ ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ಶಾಂತಿ ಮತ್ತು ದಾನದಲ್ಲಿ ತೊಡಗುವುದು ಶುಭಕರ. ಜಪಿಸಬೇಕಾದ ಮಂತ್ರ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಎಳ್ಳು, ಎಣ್ಣೆ ಅಥವಾ ಉಪ್ಪು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಂದರ್ಯ ಮತ್ತು ಸಂಬಂಧಗಳ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಸೃಜನಶೀಲತೆ ಮತ್ತು ಸಮಾಧಾನದ ಕಾರ್ಯಗಳಲ್ಲಿ ಬಳಸಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಶಾಂತಿ, ತಾಜಾತನ ಮತ್ತು ಸಮತೋಲನವನ್ನು ತರಲಿದೆ. ಹಸಿರು ಬಣ್ಣದ ಉಡುಗೆ, ಆಭರಣ ಅಥವಾ ವಸ್ತುಗಳನ್ನು ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಮಾತುಕತೆ, ಒಪ್ಪಂದ ಅಥವಾ ಹಣಕಾಸು ನಿರ್ಧಾರ ಕೈಗೊಳ್ಳುವುದು ಯಶಸ್ವಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ತೀವ್ರ ಗಮನ, ಆಳವಾದ ಆಲೋಚನೆ ಮತ್ತು ದೃಢ ನಿರ್ಧಾರಗಳಿಂದ ದಿನವನ್ನು ರೂಪಿಸಿಕೊಳ್ಳುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ನಿಮ್ಮ ಮನಸ್ಸು ಸ್ವಲ್ಪ ಗಂಭೀರವಾಗಬಹುದು, ಆದರೆ ಅದು ನಿಮಗೆ ಆಳವಾದ ವಿಶ್ಲೇಷಣಾ ಶಕ್ತಿಯನ್ನು ನೀಡುತ್ತದೆ. ಹಳೆಯ ಸಮಸ್ಯೆಗಳ ಪರಿಹಾರ, ಗುಪ್ತ ವಿಚಾರಗಳ ಬಯಲು ಅಥವಾ ಕೆಲವು ಅಚ್ಚರಿಯ ಮಾಹಿತಿಗಳ ತಿಳಿವು ಇಂದು ಸಾಧ್ಯ. ನಿಮ್ಮ ಒಳನೋಟ ಹಾಗೂ ಮನೋವೈಜ್ಞಾನಿಕ ಅರಿವು ಹೆಚ್ಚಾಗಿರುವುದರಿಂದ ಜನರ ಉದ್ದೇಶಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಸಹಜವಾಗಿ ಇರುವ ಗುಪ್ತ ಸ್ವಭಾವ ಇಂದು ಗಟ್ಟಿಯಾಗಿರುತ್ತದೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳದೆ ಸೂಕ್ತ ಸಮಯಕ್ಕೆ ಕಾಯುವುದು ಒಳಿತು. ಆತ್ಮವಿಶ್ವಾಸ ಮತ್ತು ಸಮತೋಲನದಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ತೀವ್ರ ಒತ್ತಡ ಮತ್ತು ಗಂಭೀರ ತೀರ್ಮಾನಗಳು ಎದುರಾಗಬಹುದು. ಸಂಕೀರ್ಣವಾದ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ವಿಶ್ಲೇಷಣಾ ಶಕ್ತಿ ಹಾಗೂ ತಾಳ್ಮೆ ಸಹಾಯಕವಾಗಲಿದೆ. ಹಿರಿಯರಿಂದ ಬಂದ ಕಠಿಣ ಸೂಚನೆಗಳನ್ನು ಶಾಂತವಾಗಿ ಸ್ವೀಕರಿಸಿ. ಕೆಲವು ಕೆಲಸಗಳು ಗುಪ್ತತೆಯನ್ನು ಬೇಡಿಕೊಳ್ಳುತ್ತವೆ, ವಿಶೇಷವಾಗಿ ಕಾನೂನು, ಹಣಕಾಸು, ಭದ್ರತಾ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇಂದು ಆಂತರಿಕ ಸಿದ್ಧತೆ ಮಾಡುವ ದಿನ. ಹೊಸ ಅವಕಾಶಗಳು ತಕ್ಷಣ ಲಭ್ಯವಾಗದಿದ್ದರೂ
ನಿಮ್ಮ ಯೋಜನೆಗಳನ್ನು ಪ್ಲಾನ್ ಮಾಡಲು ಇದು ಸೂಕ್ತ ಕಾಲ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಹಳೆಯ ಬಾಕಿಗಳ ವಸೂಲಿ ಮತ್ತು ಮಾರುಕಟ್ಟೆ ಅಧ್ಯಯನಕ್ಕೆ ಸೂಕ್ತ ದಿನ. ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ಸಹನೆ ಹಾಗೂ ಜಾಣ್ಮೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯ ನಡೆ ಅಗತ್ಯ. ನಿರೀಕ್ಷಿಸದ ಖರ್ಚುಗಳು, ವಿಶೇಷವಾಗಿ ಆರೋಗ್ಯ, ಕಾನೂನು ಅಥವಾ ಕುಟುಂಬ ತುರ್ತು ವ್ಯಯ ಎದುರಾಗಬಹುದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭದ ಸೂಚನೆ ಇದೆ, ಆದರೆ ಇಂದು ಹೊಸ ಹೂಡಿಕೆಗಳಿಗೆ ಕೈ ಹಾಕುವುದನ್ನು ಮುಂದೂಡುವುದು ಒಳಿತು. ಸಾಲದ ವ್ಯವಹಾರಗಳಲ್ಲಿ ಕಾನೂನು ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಣಕಾಸು ನಿರ್ವಹಣೆಯಲ್ಲಿ ಶಿಸ್ತನ್ನು ಪಾಲಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭ ಕಾಣಬಹುದು. ಬಂಗಾರದ ಬೆಲೆ ಬದಲಾವಣೆ, ಷೇರು ಮಾರುಕಟ್ಟೆ ಚಲನೆಗಳನ್ನು ನಿಗಾವಹಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಶರೀರ ಮತ್ತು ಮನಸ್ಸಿನ ಮೇಲೆ ಶನಿಗ್ರಹ ಪ್ರಭಾವ ಸ್ವಲ್ಪ ಭಾರ ಮಾಡಬಹುದು. ತಲೆನೋವು, ಬೆನ್ನು ನೋವು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳಿದ್ದರೆ ತಕ್ಷಣ ಗಮನ ಕೊಡಿ. ಅತಿಯಾದ ಒತ್ತಡ, ಅತಿಯಾದ ಕೆಲಸದಿಂದ ದೂರವಿರಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗಬೇಡಿ. ನೀರು ಮತ್ತು ಹಣ್ಣುಗಳ ಸೇವನೆ ಹೆಚ್ಚಿಸಿ. ಮನಶಾಂತಿಗಾಗಿ ಧ್ಯಾನ, ಪ್ರಾಣಾಯಾಮ ಹಾಗೂ ಹಸಿರು ಪ್ರದೇಶದಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಉತ್ತಮ. ಶನಿವಾರದಂದು ಎಳ್ಳಿನ ಎಣ್ಣೆ ಮಸಾಜ್, ಬಿಸಿ ನೀರಿನ ಸ್ನಾನ ಮತ್ತು ಕಪ್ಪು ಬಟ್ಟೆ ಧಾರಣೆ ಆರೋಗ್ಯದ ದೃಷ್ಟಿಯಿಂದ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವೇದನಾಶೀಲತೆ ಹೆಚ್ಚಿರುತ್ತದೆ. ಕೆಲವು ಮಾತುಗಳು ತುರ್ತು ಸ್ವರೂಪ ಪಡೆದುಕೊಳ್ಳಬಹುದು, ಆದ್ದರಿಂದ ಮಾತಿನಲ್ಲಿ ಮಿತವ್ಯಯ ಕಾಪಾಡಿ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆಳವಾದ ಸಂಭಾಷಣೆ, ಹಳೆಯ ಸಮಸ್ಯೆಗಳ ಪರಿಹಾರ ಹಾಗೂ ಪರಸ್ಪರ ವಿಶ್ವಾಸವನ್ನು ಬಲಪಡಿಸುವ ದಿನ. ಅವಿವಾಹಿತರಿಗಾಗಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು, ಅದು ಭವಿಷ್ಯದ ಸಂಬಂಧದ ದಿಕ್ಕಿನಲ್ಲಿ ಸಾಗಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಇಂದು ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ದಾನ, ಜಪ ಮತ್ತು ಶನಿದೇವರ ಪೂಜೆಯಲ್ಲಿ ತೊಡಗುವುದು ಉತ್ತಮ. ಜಪಿಸಬೇಕಾದ ಮಂತ್ರ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಎಳ್ಳು, ಕಬ್ಬಿಣದ ವಸ್ತು ಅಥವಾ ಬಟ್ಟೆ ದಾನ ಮಾಡುವುದರಿಂದ ಕಷ್ಟ ನಿವಾರಣೆಯಾಗುತ್ತದೆ. ಶನಿದೇವರಿಗೆ ಕಪ್ಪು ಹೂವಿನ ಮಾಲೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಳವಾದ ಜ್ಞಾನ, ಒಳನೋಟ ಮತ್ತು ವಿಶ್ಲೇಷಣೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ತಾಳ್ಮೆ ಮತ್ತು ಜಾಣ್ಮೆಯ ಕಾರ್ಯಗಳಲ್ಲಿ ಬಳಸಿರಿ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಇಂದು ನಿಮ್ಮಲ್ಲಿ ಸ್ಥಿರತೆ, ರಕ್ಷಣಾ ಶಕ್ತಿ ಮತ್ತು ಆಳವಾದ ಚಿಂತನೆಗೆ ಉತ್ತೇಜನ ನೀಡುತ್ತದೆ. ಶುಭ ಸಮಯ: ಮಧ್ಯಾಹ್ನ 12:15 ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಕೈಗೊಂಡ ಕೆಲಸಗಳು, ಆರ್ಥಿಕ ನಿರ್ಧಾರಗಳು ಮತ್ತು ಪ್ರಮುಖ ಚರ್ಚೆಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರಿಗೆ ಉತ್ಸಾಹ, ಜ್ಞಾನಪಿಪಾಸೆ ಹಾಗೂ ದೂರದೃಷ್ಟಿ ಮುಖ್ಯ ಪಾತ್ರ ವಹಿಸುವ ದಿನವಾಗಿದೆ. ನಿಮ್ಮ ನಿರ್ಧಾರ ಶಕ್ತಿ ಮತ್ತು ಸ್ಪಷ್ಟ ದೃಷ್ಟಿಕೋನದಿಂದ ನೀವು ಕೈಗೊಂಡ ಕಾರ್ಯಗಳಲ್ಲಿ ಉನ್ನತ ಮಟ್ಟದ ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಸ್ವಲ್ಪ ಗಂಭೀರ ಮನೋಭಾವ ಮೂಡಬಹುದಾದರೂ ಅದು ನಿಮ್ಮ ಚಿಂತನೆಗೆ ಆಳತೆಯನ್ನು ತರುತ್ತದೆ. ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸುವ, ಅಧ್ಯಯನ ಅಥವಾ ತರಬೇತಿ ಆರಂಭಿಸುವ ಮತ್ತು ಪ್ರಾಮುಖ್ಯತೆಯ ಕಾರ್ಯಗಳ ರೂಪುರೇಷೆ ಹಾಕುವ ಸಮಯವಿದು. ಪ್ರಯಾಣ, ವಿಶೇಷವಾಗಿ ಧಾರ್ಮಿಕ ಅಥವಾ ಅಧ್ಯಯನ ಸಂಬಂಧಿತ, ಯಶಸ್ವಿಯಾಗಿ ನೆರವೇರಬಹುದು. ದೂರದ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಯೋಜನೆ ಹಾಗೂ ಧೈರ್ಯ ಎರಡನ್ನೂ ಸಮನಾಗಿ ಉಪಯೋಗಿಸುವುದು ಒಳಿತು. ಆವೇಶದಿಂದ ನಿರ್ಧಾರ ಕೈಗೊಳ್ಳುವುದಕ್ಕಿಂತ ಲೆಕ್ಕಾಚಾರ ಮತ್ತು ತಾಳ್ಮೆ ನಿಮ್ಮ ಯಶಸ್ಸಿನ ಗುಟ್ಟು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ನಿಮ್ಮ ಜ್ಞಾನ, ವಿಶ್ಲೇಷಣಾ ಶಕ್ತಿ ಮತ್ತು ನಿಷ್ಠೆ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಹೊಸ ಪ್ರಾಜೆಕ್ಟ್ಗಳು, ಸಂಶೋಧನೆ ಅಥವಾ ತರಬೇತಿ ಕಾರ್ಯಕ್ರಮಗಳು ಆರಂಭಗೊಳ್ಳಬಹುದು. ಹಿರಿಯರಿಂದ ಮಾರ್ಗದರ್ಶನ ದೊರೆತರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ. ವೃತ್ತಿ ಬದಲಾವಣೆಯ ಯೋಚನೆ ಇರುವವರು ಇಂದು ತಯಾರಾತ್ಮಕ ಹಂತಕ್ಕೆ ಪ್ರವೇಶಿಸಬಹುದು. ಸಂದರ್ಶನ, ಅರ್ಜಿ ಸಲ್ಲಿಕೆ ಅಥವಾ ವೃತ್ತಿಪರರೊಂದಿಗೆ ನೆಟ್ವರ್ಕಿಂಗ್ ಫಲಕಾರಿಯಾಗಬಹುದು. ಉದ್ಯಮಿಗಳಿಗೆ ಇಂದು ಮಾರುಕಟ್ಟೆ ವಿಸ್ತರಣೆ, ಜಾಹೀರಾತು ಅಭಿಯಾನ ಅಥವಾ ವಿದೇಶಿ ಗ್ರಾಹಕರ ಸಂಪರ್ಕದಲ್ಲಿ ಒಳ್ಳೆಯ ಬೆಳವಣಿಗೆ ಸಾಧ್ಯ. ದೀರ್ಘಾವಧಿಯ ಒಪ್ಪಂದಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದಿನ ದಿನ ಸ್ಥಿರವಾದರೂ ಕೆಲವು ವೆಚ್ಚಗಳು ಬಜೆಟ್ ಮೀರಬಹುದಾದ ಸೂಚನೆ ಇದೆ.
ವಿಶೇಷವಾಗಿ ಪ್ರವಾಸ, ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ. ಹಳೆಯ ಹೂಡಿಕೆಗಳಿಂದ ಲಾಭದ ಆದಾಯ ಬರಬಹುದಾದರೂ ಹೊಸ ಹೂಡಿಕೆಗಳಲ್ಲಿ ತ್ವರಿತ ನಿರ್ಧಾರ ಮಾಡಬೇಡಿ. ಷೇರು ಮಾರುಕಟ್ಟೆ ಅಥವಾ ಚಿನ್ನ ಬೆಳ್ಳಿ ವ್ಯವಹಾರಗಳಲ್ಲಿ ಜಾಣ್ಮೆ ತೋರಿಸಿ. ವಿದೇಶಿ ವ್ಯವಹಾರ, ಆನ್ಲೈನ್ ಮಾರಾಟ ಅಥವಾ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಲಾಭದ ಅವಕಾಶಗಳು ಇವೆ. ಸಾಲದ ವ್ಯವಹಾರಗಳಲ್ಲಿ ದೀರ್ಘಾವಧಿಯ ಪಾವತಿ ಯೋಜನೆಗಳನ್ನು ಸ್ಪಷ್ಟಪಡಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಶಕ್ತಿ ಮಟ್ಟ ಸಾಧಾರಣಕ್ಕಿಂತ ಉತ್ತಮವಾಗಿದ್ದರೂ ಅತಿಯಾದ ದೈಹಿಕ ಶ್ರಮ ತಪ್ಪಿಸುವುದು ಒಳಿತು. ಪಿತ್ತದೋಷ, ಜಠರದ ತೊಂದರೆ ಅಥವಾ ಆಹಾರ ಅಸಮತೋಲನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಬೆಳಗಿನ ವ್ಯಾಯಾಮ, ಯೋಗ ಮತ್ತು ಧ್ಯಾನದಿಂದ ದೈಹಿಕ ಮಾನಸಿಕ ಸಮತೋಲನ ಪಡೆಯಿರಿ. ಪ್ರಯಾಣ ಮಾಡುವವರು ನೀರಿನ ಸೇವನೆ ಹೆಚ್ಚಿಸಿ ಮತ್ತು ಸ್ವಚ್ಛತೆಯನ್ನು ಪಾಲಿಸಬೇಕು. ಮನಸ್ಸಿನ ಮೇಲೆ ಬರುವ ಒತ್ತಡವನ್ನು ಕಡಿಮೆ ಮಾಡಲು ಓದು, ಸಂಗೀತ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಸಹಕಾರದ ವಾತಾವರಣ ಇರಬಹುದು. ಹಿರಿಯರ ಸಲಹೆ, ಮಕ್ಕಳೊಂದಿಗೆ ಆಟಮಾತು ಮತ್ತು ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳನ್ನು ಚರ್ಚಿಸುವ ಸಮಯ ಸಿಗಬಹುದು. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚುವ ದಿನ. ಪರಸ್ಪರ ಸಹಕಾರದಿಂದ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಅವಿವಾಹಿತರಿಗಾಗಿ ಇಂದು ಸ್ನೇಹಿತರ ಮೂಲಕ ಹೊಸ ಪರಿಚಯ ಅಥವಾ ಆಕರ್ಷಕ ಸಂಬಂಧದ ಆರಂಭ ಸಾಧ್ಯ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳ ಸಾಧ್ಯತೆ ಇದೆ. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿವಾರದ ಶನಿಗ್ರಹ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿಕೊಳ್ಳಿ. ಜಪಿಸಬೇಕಾದ ಮಂತ್ರ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಎಳ್ಳು, ಕಬ್ಬಿಣದ ವಸ್ತುಗಳು ಅಥವಾ ಬಟ್ಟೆಗಳನ್ನು ದಾನ ಮಾಡುವುದು ಶುಭ. ಶನಿದೇವರ ಮಂದಿರದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ಸೃಜನಶೀಲತೆ ಮತ್ತು ಪ್ರಗತಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಅಧ್ಯಯನ ಮತ್ತು ಯೋಜನೆಗಳಲ್ಲಿ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಆತ್ಮವಿಶ್ವಾಸ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ. ಹಳದಿ ಉಡುಪು ಅಥವಾ ಹಳದಿ ಹೂವುಗಳ ಬಳಕೆ ಶುಭಕರ. ಶುಭ ಸಮಯ: ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಪ್ರಮುಖ ಸಭೆ, ಒಪ್ಪಂದ ಅಥವಾ ವಿದ್ಯಾ ಸಂಬಂಧಿತ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ಶಿಸ್ತು, ಸ್ಥಿತಪ್ರಜ್ಞೆ ಮತ್ತು ಪರಿಶ್ರಮದ ಗುಣಗಳಿಂದ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹ ಪ್ರಭಾವವು ನಿಮ್ಮ ಮನಸ್ಸನ್ನು ಗಂಭೀರ ಹಾಗೂ ಆಳವಾದ ವಿಚಾರಗಳಿಗೆ ಕೊಂಡೊಯ್ಯಬಹುದು. ತಾಳ್ಮೆ ಮತ್ತು ಯೋಜಿತ ಕ್ರಮದಿಂದ ನೀವು ಅಸಾಧ್ಯವೆನ್ನಿಸಿದ ಕಾರ್ಯಗಳನ್ನು ಸಾಧಿಸಬಹುದು. ಹಳೆಯ ಕೆಲಸಗಳನ್ನು ಮುಗಿಸುವ, ಬಾಕಿ ಉಳಿದ ಬಿಲ್ಲುಗಳನ್ನು ವಾಪಸ್ ಪಡೆಯುವ ಹಾಗೂ ಮುಂದಿನ ವಾರದ ಪ್ರಾಥಮಿಕ ಯೋಜನೆಗಳಿಗೆ ಭದ್ರ ನೆಲೆ ಹಾಕುವ ದಿನವಿದು. ನಿಮ್ಮ ಸಮಯ ನಿರ್ವಹಣೆ ಮತ್ತು ಜವಾಬ್ದಾರಿತ್ವದ ಗುಣಗಳು ಇಂದು ನಿಮ್ಮ ದೊಡ್ಡ ಬಲವಾಗಲಿವೆ. ಸುತ್ತಮುತ್ತಲಿನವರು ನಿಮ್ಮ ಸಲಹೆ, ಮಾರ್ಗದರ್ಶನವನ್ನು ಕೇಳುವ ಸಾಧ್ಯತೆ ಇದೆ. ನೀವು ಹೇಳುವ ಮಾತುಗಳು ಇತರರಿಗೆ ಪ್ರೇರಣೆಯಾಗಲಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ನಿಯಮ, ನಿಷ್ಠೆ ಮತ್ತು ತಂತ್ರಜ್ಞಾನ ಬಳಕೆ ನಿಮ್ಮ ಮುಖ್ಯ ಆಯುಧ. ಹಿರಿಯ ಅಧಿಕಾರಿಗಳಿಂದ ಹೊಗಳಿಕೆ ಅಥವಾ ಹೊಸ ಪ್ರಾಜೆಕ್ಟ್ ಹಸ್ತಾಂತರವಾಗುವ ಸಾಧ್ಯತೆ ಇದೆ. ಕೆಲವರಿಗೆ ವೃತ್ತಿ ಬದಲಾವಣೆ ಅಥವಾ ಹುದ್ದೆ ಏರಿಕೆ ಸಂಬಂಧಿತ ಮಾಹಿತಿ ಬರಬಹುದು. ತಂಡದೊಂದಿಗೆ ಕೆಲಸ ಮಾಡುವಾಗ ಎಲ್ಲರ ಮಾತುಗಳನ್ನು ಕೇಳಿ ತೀರ್ಮಾನವನ್ನು ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ಳಿ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರ ಪರಿಶೀಲನೆ, ಹೊಸ ವ್ಯವಹಾರ, ಪಾಲುದಾರರೊಂದಿಗೆ ಮಾತುಕತೆ ಹಾಗೂ ಬಾಕಿ ಬಿಲ್ಗಳ ಸಂಗ್ರಹಕ್ಕೆ ಸೂಕ್ತ ಸಮಯ. ಸರಿಯಾದ ಹಣಕಾಸು ನಿಯಂತ್ರಣವು ಮುಂದಿನ ದಿನಗಳಲ್ಲಿ ಉತ್ತಮ ಫಲ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಇಂದು ಸಮತೋಲನ ಹಾಗೂ ನಿಯಂತ್ರಣ ಮುಖ್ಯ. ಕೆಲವರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು, ವಿಶೇಷವಾಗಿ ಬ್ಯಾಂಕ್ ಠೇವಣಿ, ಚಿನ್ನ ಅಥವಾ ಭೂಮಿ ಸಂಬಂಧಿತ ವ್ಯವಹಾರಗಳಿಂದ. ಅಪ್ರತೀಕ್ಷಿತ ವೆಚ್ಚಗಳು, ವಾಹನ ದುರಸ್ತಿ, ಕುಟುಂಬ ಆರೋಗ್ಯ ಅಥವಾ ಮನೆಯ ಅಗತ್ಯ ಸಾಮಗ್ರಿಗಳ ಖರೀದಿ ಸಂಭವಿಸಬಹುದು. ಆದ್ದರಿಂದ ಮಿತವ್ಯಯ ಪಾಲನೆ ಅಗತ್ಯ. ವ್ಯಾಪಾರಿಗಳಿಗೆ ಇಂದು ಮಧ್ಯಾಹ್ನದ ನಂತರ ಹಣ ಪ್ರವಾಹ ಉತ್ತಮವಾಗಬಹುದು. ವಿದೇಶಿ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ, ಆದರೆ ದಾಖಲೆ ಮತ್ತು ಕಾನೂನು ನಿಯಮಗಳ ಪಾಲನೆ ಕಡ್ಡಾಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೈಹಿಕ ಶ್ರಮ ಮತ್ತು ಮಾನಸಿಕ ಒತ್ತಡದ ನಡುವಿನ ಸಮತೋಲನ ಕಾಪಾಡುವುದು ಅಗತ್ಯ.
ಬೆನ್ನು ನೋವು, ಮೊಣಕಾಲು, ಮಣಿಕಟ್ಟು ಸಮಸ್ಯೆಗಳಿದ್ದರೆ ವ್ಯಾಯಾಮದ ತೀವ್ರತೆಯನ್ನು ಕಡಿಮೆ ಮಾಡಿ. ಅಧಿಕ ಬಿಸಿಲು, ತೇವಾಂಶ ಅಥವಾ ಧೂಳಿನಿಂದ ಉಸಿರಾಟ ಸಮಸ್ಯೆ ಹೆಚ್ಚಾಗಬಹುದಾದ್ದರಿಂದ ಹೊರಗೆ ಹೋಗುವಾಗ ಮಾಸ್ಕ್ ಅಥವಾ ಅಗತ್ಯ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ. ಬೆಳಗಿನ ಯೋಗ, ಧ್ಯಾನ ಮತ್ತು ಎಣ್ಣೆ ಮಸಾಜ್ ಮೂಲಕ ದೇಹ ಮನಸ್ಸಿಗೆ ಶಕ್ತಿ ತುಂಬಬಹುದು. ಹೆಚ್ಚು ನೀರು ಕುಡಿಯುವುದು ಮತ್ತು ಹಸಿವು ಇಲ್ಲದೆ ತಿನ್ನುವುದನ್ನು ತಪ್ಪಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಅಗತ್ಯವಿದೆ. ಅವರೊಂದಿಗೆ ಸಮಯ ಕಳೆಯುವುದು, ಅವರ ಅನುಭವಗಳನ್ನು ಕೇಳುವುದು ಇಂದು ಶುಭಕರ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆಳವಾದ ಸಂವಾದ, ಭವಿಷ್ಯದ ಯೋಜನೆ ಮತ್ತು ಪರಸ್ಪರ ಬೆಂಬಲ ಹೆಚ್ಚುವ ದಿನ. ಅವಿವಾಹಿತರಿಗೆ ಇಂದು ಬಂಧು ಬಳಗದಿಂದ ವಿವಾಹ ಅಥವಾ ಸಂಬಂಧಿತ ಮಾಹಿತಿ ಬರಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಅವರ ಸಾಧನೆಗೆ ಪ್ರೋತ್ಸಾಹ ನೀಡುವುದು ಸಂತೋಷ ತರಲಿದೆ. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಇಂದು ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ತೊಡಗುವುದು ಅವಶ್ಯ. ಜಪಿಸಬೇಕಾದ ಮಂತ್ರ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ 27, 54 ಅಥವಾ 108 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪವನ್ನು ಶನಿದೇವರಿಗೆ ಅರ್ಪಿಸಿ. ಕಪ್ಪು ಬಟ್ಟೆ, ಕಬ್ಬಿಣದ ವಸ್ತು ಅಥವಾ ಎಳ್ಳಿನ ದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 8. ಶಿಸ್ತು, ಪರಿಶ್ರಮ ಮತ್ತು ಧೈರ್ಯದ ಪ್ರತೀಕವಾದ ಈ ಸಂಖ್ಯೆ ಇಂದು ನಿಮ್ಮ ಪ್ರಯತ್ನಗಳಿಗೆ ಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ದೃಢತೆ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಇಂದು ನೀಲಿ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ಸನ್ನು ತರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ವೈಚಾರಿಕತೆ, ಸೃಜನಾತ್ಮಕ ಚಿಂತನೆ ಹಾಗೂ ಮಾನವೀಯ ಮನೋಭಾವದಿಂದ ದಿನವನ್ನು ರೂಪಿಸುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳಲ್ಲಿ ಪ್ರಭಾವ, ನಿಮ್ಮ ಯೋಜನೆಗಳಲ್ಲಿ ನವೀನತೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಸಾಮಾಜಿಕ ಹೊಣೆಗಾರಿಕೆಯ ಭಾವನೆ ಸ್ಪಷ್ಟವಾಗಿರುತ್ತದೆ. ಶನಿವಾರದ ಶನಿಗ್ರಹ ಪ್ರಭಾವವು ನಿಮ್ಮ ಒಳಗಣ್ಣನ್ನು ತೀಕ್ಷ್ಣಗೊಳಿಸಿ ಜೀವನದ ಕೆಲವು ಗಂಭೀರ ಅಂಶಗಳನ್ನು ಮೌಲ್ಯಮಾಪನ ಮಾಡುವಂತೆ ಪ್ರೇರೇಪಿಸಬಹುದು. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರ ಕಂಡುಹಿಡಿಯುವ ಸಾಮರ್ಥ್ಯ ಇಂದು ಹೆಚ್ಚಾಗಿರುತ್ತದೆ. ಸಾಮಾಜಿಕ ಸಂಪರ್ಕಗಳಲ್ಲಿ ಸಕ್ರಿಯರಾಗಿದ್ದು ಹಳೆಯ ಸ್ನೇಹಿತರು ಅಥವಾ ಹಿತೈಷಿಗಳಿಂದ ಸುದ್ದಿ ಬರುವ ಸಾಧ್ಯತೆ ಇದೆ. ಹೊಸ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಮನಸ್ಸು ಉತ್ಸುಕವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ತಂಡದೊಂದಿಗೆ ಸಮನ್ವಯ ಸಾಧಿಸುವುದು ಮುಖ್ಯ. ನಿಮ್ಮ ನವೀನ ಆಲೋಚನೆಗಳು ಯೋಜನೆಗಳಿಗೆ ಹೊಸ ದಿಕ್ಕು ನೀಡಬಹುದು. ತಾಂತ್ರಿಕ ಅಥವಾ ಸಂಶೋಧನಾ ಕ್ಷೇತ್ರದವರಿಗೆ ಇದು ಸಾಧನೆಗಳ ದಿನ. ಮೇಲಾಧಿಕಾರಿಗಳು ನಿಮ್ಮ ವಿಚಾರಪೂರ್ಣ ನಿಲುವನ್ನು ಮೆಚ್ಚುವ ಸಾಧ್ಯತೆ ಇದೆ. ಆದರೆ ಕೆಲವೊಂದು ಕೆಲಸಗಳು ನಿರೀಕ್ಷೆಗಿಂತ ನಿಧಾನಗತಿಯಲ್ಲಿರಬಹುದು. ತಾಳ್ಮೆಯೊಂದಿಗೆ ನಿರ್ವಹಿಸಿದರೆ ಫಲಕಾರಿಯಾಗುತ್ತದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಸೂಕ್ತ ವ್ಯಕ್ತಿಗಳನ್ನು ಸಂಪರ್ಕಿಸುವ, ಮಾಹಿತಿ ಸಂಗ್ರಹಿಸುವ ದಿನ. ಉದ್ಯಮಿಗಳಿಗಾಗಿ ಮಾರುಕಟ್ಟೆ ವಿಸ್ತರಣೆ, ಆನ್ಲೈನ್ ಪ್ರಚಾರ ಹಾಗೂ ಹೊಸ ತಂತ್ರಜ್ಞಾನ ಅಳವಡಿಸಲು ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಜಾಗೃತೆ ಮತ್ತು ನಿಯಂತ್ರಣ ಎರಡೂ ಅಗತ್ಯ. ಆದಾಯದ ಮೂಲಗಳಲ್ಲಿ ಚಿಕ್ಕ ಮಟ್ಟದ ಹೆಚ್ಚಳವಾಗಬಹುದು. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಖರ್ಚುಗಳು ಸಾಮಾಜಿಕ ಕಾರ್ಯಕ್ರಮ, ಉಡುಗೊರೆ ಅಥವಾ ಪ್ರಯಾಣದ ರೂಪದಲ್ಲಿ ಎದುರಾಗಬಹುದು. ಹೂಡಿಕೆಗಳಲ್ಲಿ ತ್ವರಿತ ನಿರ್ಧಾರ ಬೇಡ, ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಅಲ್ಪಾವಧಿ ಯೋಜನೆಗಳಲ್ಲಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರಿಂದ ಆದಾಯ ಬರುವ ಸಾಧ್ಯತೆ ಇದೆ. ವಿದೇಶಿ ವ್ಯಾಪಾರದ ವಿಚಾರಗಳಲ್ಲಿ ಇಂದು ಉತ್ತಮ ಸಂಪರ್ಕ ಸಾಧ್ಯ. ಹಣಕಾಸಿನಲ್ಲಿ ಕುಟುಂಬದ ಹಿರಿಯರ ಸಲಹೆ ಪಾಲಿಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ಉತ್ಸಾಹ ಹಾಗೂ ಚುರುಕುತನ ಕಾಣಬಹುದು. ಆದರೆ ಶನಿವಾರದ ಶನಿಗ್ರಹ ಪ್ರಭಾವದಿಂದ ಸಣ್ಣ ಮಟ್ಟಿನ ನಿದ್ರೆ, ಅಸ್ವಸ್ಥತೆ ಅಥವಾ ಮಾನಸಿಕ ಒತ್ತಡ ಸಂಭವಿಸಬಹುದು. ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಮತ್ತು ಹಸಿರು ತರಕಾರಿಗಳ ಪ್ರಮಾಣ ಹೆಚ್ಚಿಸಿ. ಇಲೆಕ್ಟ್ರಾನಿಕ್ ಸಾಧನಗಳ ಬಳಕೆಯನ್ನು ನಿಯಂತ್ರಿಸಿ ಕಣ್ಣಿನ ಆರೋಗ್ಯ ಕಾಪಾಡಿ. ಸಂಜೆ ಹೊತ್ತಿನಲ್ಲಿ ಯೋಗ, ಧ್ಯಾನ ಅಥವಾ ಶಾಂತ ಸಂಗೀತದಿಂದ ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಉತ್ತಮ. ನೀರಿನ ಸಮರ್ಪಕ ಸೇವನೆ ಹಾಗೂ ಹಗುರ ವ್ಯಾಯಾಮದಿಂದ ಶಕ್ತಿಯ ಸಮತೋಲನ ಕಾಪಾಡಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಆತ್ಮೀಯತೆ ಹೆಚ್ಚಾಗಬಹುದು. ಹಳೆಯ ಅಸಮಜ್ಜಿ ನಿವಾರಣೆಯಾಗಿ ಸಂಬಂಧಗಳು ಸುಧಾರಿಸಬಹುದು. ಪತ್ನಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಬಹುದು.
ಅವಿವಾಹಿತರಿಗಾಗಿ ಸ್ನೇಹಿತರಿಂದಲೇ ಹೊಸ ಪರಿಚಯ ಬರುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಗಳಿಂದ ಸಂತೋಷ ಸಿಗಬಹುದು. ಹಿರಿಯರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿಗ್ರಹಣ ಶಕ್ತಿಯನ್ನು ಶಮನಗೊಳಿಸಲು ಸೇವಾ ಕಾರ್ಯಗಳಲ್ಲಿ ತೊಡಗುವುದು ಅತ್ಯುತ್ತಮ. ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು ಇಂದು ವಿಶೇಷ ಫಲ ನೀಡುತ್ತದೆ. ಜಪಿಸಬೇಕಾದ ಮಂತ್ರ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಕಪ್ಪು ಬಟ್ಟೆ ಅಥವಾ ಕಪ್ಪು ಎಳ್ಳು ದಾನ ಮಾಡಿ. ಶನಿದೇವರಿಗೆ ನೀಲಿ ಅಥವಾ ಕಪ್ಪು ಹೂವಿನ ಮಾಲೆ ಅರ್ಪಿಸುವುದು ಶುಭ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮಿಕತೆ, ಜ್ಞಾನ ಹಾಗೂ ಒಳನೋಟದ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ನಿರ್ಧಾರಗಳಲ್ಲಿ ಬಳಸಿರಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಗಂಭೀರತೆ ತರುತ್ತದೆ. ಇಂದು ನೀಲಿ ಬಣ್ಣದ ಉಡುಗೆ ಅಥವಾ ವಸ್ತು ಬಳಕೆ ಶುಭಕರ. ಶುಭ ಸಮಯ: ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ವ್ಯಾಪಾರ, ಆರ್ಥಿಕ ವ್ಯವಹಾರ ಅಥವಾ ಮುಖ್ಯ ಸಭೆಗಳನ್ನು ನಡೆಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಕಲ್ಪನೆ ಶಕ್ತಿ, ಭಾವನಾತ್ಮಕ ಸೂಕ್ಷ್ಮತೆ ಮತ್ತು ಆತ್ಮೀಯ ಮನಸ್ಸಿನಿಂದ ದಿನವನ್ನು ಆರಂಭಿಸುತ್ತಾರೆ. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಸ್ವಲ್ಪ ಆತ್ಮ ಪರಿಶೀಲನೆ, ಹಳೆಯ ಅನುಭವಗಳ ನೆನಪು ಮತ್ತು ಒಳಗೊಳಗಿನ ಚಿಂತನೆಗಳು ಹೆಚ್ಚಾಗಬಹುದು. ಆದರೆ ಈ ಮನಸ್ಥಿತಿ ನಿಮ್ಮ ಸೃಜನಶೀಲತೆ ಮತ್ತು ಒಳನೋಟಕ್ಕೆ ಬಲ ನೀಡುತ್ತದೆ. ಇದು ಗಂಭೀರ ನಿರ್ಧಾರಗಳನ್ನು ಶಾಂತವಾಗಿ ತೂಕಮಾಪನ ಮಾಡುವ ದಿನ. ನಿಮ್ಮ ಸಹಾನುಭೂತಿ ಹಾಗೂ ಸಹಕಾರದಿಂದ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಲ್ಲಿ ಒಳ್ಳೆಯ ಹೆಸರು ಪಡೆಯುತ್ತೀರಿ. ಆರ್ಥಿಕ, ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಸಾಧಿಸುವ ಅವಕಾಶಗಳಿವೆ. ಸಾಂಸ್ಕೃತಿಕ, ಕಲಾತ್ಮಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ನಿಮ್ಮ ಹೃದಯದ ಮಾತು ಕೇಳಿದರೂ ವ್ಯಾವಹಾರಿಕ ಅಂಶಗಳನ್ನು ನಿರ್ಲಕ್ಷಿಸಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ನಿಮ್ಮ ಪರಿಶೀಲಕ ಮನೋಭಾವ ಹಾಗೂ ವಿವರಗಳ ಮೇಲೆ ನೀಡುವ ಗಮನದಿಂದ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತೀರಿ. ಬಾಕಿ ಕೆಲಸಗಳನ್ನು ಮುಗಿಸಲು ಮತ್ತು ದಾಖಲಾತಿಗಳನ್ನು ಸರಿಪಡಿಸಲು ಉತ್ತಮ ದಿನ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವ ತೋರಿಸಿದರೆ ಗಟ್ಟಿಯಾದ ತಂಡಾತ್ಮಕ ಬೆಂಬಲ ಸಿಗುತ್ತದೆ. ಮೇಲಾಧಿಕಾರಿಗಳು ನಿಮ್ಮ ಶಾಂತ, ಕ್ರಮಬದ್ಧ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ನೆಟ್ವರ್ಕಿಂಗ್ ಅಥವಾ ಶಿಫಾರಸುಗಳ ಮೂಲಕ ಹೊಸ ಅವಕಾಶಗಳು ಬಂದು ಹೋಗಬಹುದು. ಉದ್ಯಮಿಗಳಿಗೆ ಇಂದು ವ್ಯಾಪಾರ ಪಾಲುದಾರರೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಹೊಸ ಯೋಜನೆಗಳ ಪ್ರಾಥಮಿಕ ಹಂತಕ್ಕೆ ಚಾಲನೆ ನೀಡಲು ಒಪ್ಪಂದ ಪರಿಶೀಲನೆ ಹಾಗೂ ವ್ಯವಹಾರ ಹೂಡಿಕೆ ತಂತ್ರಗಳನ್ನು ರೂಪಿಸಲು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅತ್ಯಂತ ಅಗತ್ಯ. ಆದಾಯದಲ್ಲಿ ಸ್ಥಿರತೆ ಇದ್ದರೂ ಕೆಲವು ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಕುಟುಂಬ, ಆರೋಗ್ಯ ಅಥವಾ ಮದುವೆ, ಹಬ್ಬದ ಸಿದ್ಧತೆಗಳಿಗೆ ಸಂಬಂಧಿಸಿದಂತೆ ಉದಯಿಸಬಹುದು. ಹಳೆಯ ಹೂಡಿಕೆಗಳಿಂದ ಬಡ್ಡಿ ಅಥವಾ ಲಾಭದ ರೂಪದಲ್ಲಿ ಆದಾಯ ಬರಬಹುದು. ಚಿನ್ನ ಅಥವಾ ಭೂಮಿಯ ಹೂಡಿಕೆಗಳಲ್ಲಿ ಆಸಕ್ತಿ ಮೂಡಬಹುದು. ಆದರೆ ಅಂತಿಮ ನಿರ್ಧಾರಕ್ಕೆ ಮುನ್ನ ಹಿರಿಯರ ಸಲಹೆ ಪಡೆಯಿರಿ. ಸಾಲ ಕೊಡುವುದು ಅಥವಾ ಪಡೆಯುವುದು ಇಂದು ತಪ್ಪಿಸಿ. ಹಣಕಾಸಿನಲ್ಲಿ ಆತುರದ ನಿರ್ಧಾರಗಳಿಗೆ ಬದಲು ಶ್ರದ್ಧೆಯಿಂದ ಲೆಕ್ಕಾಚಾರ ಮಾಡುವುದು ಒಳಿತು. ವಿದೇಶಿ ವ್ಯವಹಾರ ಅಥವಾ ಆನ್ಲೈನ್ ಮಾರಾಟಗಾರರಿಗೆ ಇಂದು ಸಣ್ಣ ಮಟ್ಟಿನ ಲಾಭದ ಸೂಚನೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೈಹಿಕ ಶ್ರಮ ಹಾಗೂ ಮಾನಸಿಕ ಒತ್ತಡದ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ತಲೆನೋವು, ಕಣ್ಣು ಜಾಡ್ಯ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಕಾಣಿಸಬಹುದು. ಆಹಾರದಲ್ಲಿ ಹಸಿವಿಲ್ಲದೆ ತಿನ್ನಬೇಡಿ. ಹೆಚ್ಚು ಎಣ್ಣೆ, ಖಾರದ ಪದಾರ್ಥಗಳನ್ನು ತಪ್ಪಿಸಿ. ಹೆಚ್ಚು ಸಮಯ ನೀರಿನಲ್ಲಿ ತಂಗುವುದು ಅಥವಾ ತಂಪಾದ ವಾತಾವರಣದಲ್ಲಿ ಕೆಲಸ ಮಾಡುವವರಿಗೆ ಸಂಧಿ ನೋವು ಅಥವಾ ಜ್ವರದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ತಾಜಾ ಹಣ್ಣುಗಳ ಸೇವನೆಯಿಂದ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಇಂದು ಭಾವನಾತ್ಮಕ ಒತ್ತಡದ ಪರಿಣಾಮವಾಗಿ ದೈಹಿಕ ಶಕ್ತಿ ಕುಂದುವ ಸಾಧ್ಯತೆ ಇದೆ. ಆದ್ದರಿಂದ ಸಂತೋಷ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಶಾಂತ, ಪ್ರೀತಿಯ ವಾತಾವರಣವನ್ನು ನಿರ್ಮಿಸಲು ಪ್ರಯತ್ನಿಸಿ. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾರ್ಗದರ್ಶನ ನೀಡಿ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವುದು, ಭವಿಷ್ಯದ ಪ್ರಯಾಣ ಅಥವಾ ಹಬ್ಬದ ಯೋಜನೆಗಳನ್ನು ರೂಪಿಸುವ ಅವಕಾಶ ಸಿಗಬಹುದು.
ಅವಿವಾಹಿತರಿಗಾಗಿ ಇಂದು ಪ್ರೀತಿಯ ಸೂಚನೆಗಳು ಸ್ನೇಹ ವಲಯದಿಂದ ಬರುವ ಸಾಧ್ಯತೆ ಇದೆ. ಸ್ನೇಹಿತರು ಅಥವಾ ಬಂಧುಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಸೇವೆ ಅಥವಾ ಹಬ್ಬದ ಸಿದ್ಧತೆಗಳಲ್ಲಿ ಪಾಲ್ಗೊಳ್ಳುವುದು ಹೃದಯಕ್ಕೆ ಸಂತೋಷ ತರಬಹುದು. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ. ಶನಿವಾರದ ಶನಿಗ್ರಹ ಪ್ರಭಾವವನ್ನು ಸಮತೋಲನಗೊಳಿಸಲು ಧ್ಯಾನ, ಜಪ ಮತ್ತು ಸೇವಾ ಕಾರ್ಯಗಳನ್ನು ಅನುಸರಿಸಿ. ಜಪಿಸಬೇಕಾದ ಮಂತ್ರ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಎಳ್ಳು, ಕಬ್ಬಿಣದ ವಸ್ತುಗಳು ಅಥವಾ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ದೇವಾಲಯದಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿದೇವರಿಗೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮ, ಒಳನೋಟ ಮತ್ತು ಮನಸ್ಸಿನ ಶಾಂತಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಧ್ಯಾನ, ಅಧ್ಯಯನ ಹಾಗೂ ಶಾಂತ ಚಟುವಟಿಕೆಗಳಲ್ಲಿ ಬಳಸಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಚೇತರಿಕೆ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಎಲೆಗಳಿಂದ ಅಲಂಕರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರ, ಒಪ್ಪಂದ ಅಥವಾ ಮುಖ್ಯ ಸಂವಾದ ಕೈಗೊಳ್ಳುವುದರಿಂದ ಯಶಸ್ಸು ಹೆಚ್ಚುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.